Hi, hello dear students. Welcome to the SPVC Coaching Center, Vijayapura. So today we shall discuss concern to the PVC to mathematics. ಇವತ್ತಿನ ದಿನ ನಾವು ಏನಂತ ಡಿಸ್ಕಷನ್ ಮಾಡೋಣ ಅಂತಂದ್ರೆ PVC to mathematics ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾಕೆ ಸರ್ ಇದೇ ಸಬ್ಜೆಕ್ಟ್ ಯಾಕೆ ತಗೊಂಡ್ರಿ ಅಂತಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಸೊ ಈ PVC to mathematics ಅಂದ್ರೆ ವೆರಿ ಡೆಡ್ಲಿ ಸಬ್ಜೆಕ್ಟ್ ಟಫ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಸೊ ಆ ಥರ ಏನಿಲ್ಲ. ಸೊ ದಟ್ ಈಸ್ ನಾಟ್ ಸೊ. It is quite easy, but if and only if you understand what is the link between one chapter to the another chapter. So before proceeding that, what are all the contents you are going to study in this? Just you can glance here. First chapter you are going to study about the relations and functions. First chapter ಏನಂತ ಹೇಳಿ ಕಲಿತೀರಿ relations and functions ಅಂತ ಹೇಳಿ first chapter you are going to learn. Sir ಹಾಗಾದ್ರೆ second chapter ಏನಿದೆ ಅಂತಂದ್ರೆ second chapter it is there as inverse trigonometric functions. So second chapter it is there as inverse trigonometric functions. So second chapter inverse trigonometric functions. So hagadra third chapter ಏನಿದೆ sir ಅಂತಂದ್ರೆ third chapter it is there as matrices. Okay, ಹಾಗೆ ಲಿಸ್ಟ್ ಮಾಡ್ಕೋತ ಹೋದ್ರೆ ಅದು ಅನ್ನೆಸರಿ ಲೆಂಥಿ ಆಗ್ತೈತಿ, ಟೈಮ್ ವೇಸ್ಟ್ ಆಗ್ತೈತಿ. ಅದರ ಸಂಬಂಧ ನೀವು ಏನ್ ಮಾಡ್ಕೋರಪ್ಪ ಅಂತಂದ್ರೆ ಡೀಟೇಲ್ಸ್ ಅಬೌಟ್ ದ ಈಚ್ ಚಾಪ್ಟರ್, ನೆಕ್ಸ್ಟ್ marks allotted, next hours allotted for that chapter. Also you can see any one blueprint. Okay, so ಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ಕ್ವೆಶ್ಚನ್ ಬ್ಯಾಂಕ್ ಇದೆ ನಮ್ಮ ಸ್ಟಡಿ ಮೆಟೀರಿಯಲ್ ಒಳಗೆ, ಅದು ಡೌನ್ಲೋಡ್ ಮಾಡ್ಕೊರಿ ಅಲ್ಲಿಂದ. ಸೊ PDF ದಿಂದ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗ್ತೈತೆ. ಸೊ ಹಾಗಾದ್ರೆ ಇವತ್ತು ಏನ್ ಡಿಸ್ಕಷನ್ ಮಾಡೋಣ ಸರ್ ಅಂತಂದ್ರೆ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ರಿಗಾರ್ಡಿಂಗ್ ಥರ್ಡ್ ಚಾಪ್ಟರ್. ಸರ್ ಯಾಕೆ ಇದು ಥರ್ಡ್ ಚಾಪ್ಟರ್ ನೇ ಚೂಸ್ ಮಾಡಿದ್ರಿ ಅಂತಂದ್ರೆ ಇಫ್ ಯು ಥರೋ ಅಬೌಟ್ ಥರ್ಡ್ ಚಾಪ್ಟರ್, perfect about the third chapter, very easily we can understand the fourth chapter. Okay, this ಈ ಲಿಂಕ್ ನ ಫಸ್ಟ್ ಸ್ಟೂಡೆಂಟ್ಸ್ ತಿಳ್ಕೋಬೇಕು. ಅವ್ರು ತಿಳ್ಕೊಂಡ್ರು ಅಂತಂದ್ರೆ ಈಗ ಮ್ಯಾಥಮೆಟಿಕ್ಸ್ ಎಷ್ಟು ಈಸಿ ಇದೆ ಅನ್ನೋದು ಅವ್ರಿಗೆ ಈ ಲಿಂಕ್ ತಿಳ್ಕೊಂಡಿದ್ರೊಳಗೆ ತಾನೇ ಗೊತ್ತಾಗ್ತೈತೆ. ಸೊ ಥರ್ಡ್ ಚಾಪ್ಟರ್ ಆಗನೇ ಫೋರ್ತ್ ಚಾಪ್ಟರ್. ಸರ್ ಫೋರ್ತ್ ಚಾಪ್ಟರ್ ಏನಿದೆ ಅಂತಂದ್ರೆ ದಟ್ ಈಸ್ ದೇರ್ ಆಸ್ ಎ ಡಿಟರ್ಮಿನೆಂಟ್ಸ್ ಅಂತ ಹೇಳಿದೆ. ಸೊ ಫೋರ್ತ್ ಚಾಪ್ಟರ್ ಆಯಿತು ಅಂತಂದ್ರೆ ಡೈರೆಕ್ಟ್ಲಿ ದೇ ಹ್ಯಾವ್ ಟು ಲರ್ನ್, ಸೊ ದೇ ಹ್ಯಾವ್ ಟು ಸ್ಟಡಿ ಅಬೌಟ್ ವಾಟ್ 10th chapter. Sir 10th chapter ಏನಿದೆ ಅಂತಂದ್ರೆ ಸೊ ದಟ್ ಈಸ್ ದೇರ್ ಆಸ್ ಎ ಫ್ಯಾಕ್ಟರ್ ಆಲ್ಜಿಬ್ರಾ ಅಂತ ಹೇಳಿದೆ. ಓಕೆ, ಫ್ಯಾಕ್ಟರ್, ಸೊ ಫ್ಯಾಕ್ಟರ್ ಆಲ್ಜಿಬ್ರಾ. ನೆಕ್ಸ್ಟ್ ಸರ್ ಅಂತಂದ್ರೆ 10th ಮುಗೀತು ಅಂತಂದ್ರೆ ದೇ ಶುಡ್ ಲರ್ನ್ ಅಬೌಟ್ ವಾಟ್ ದಟ್ ಈಸ್ 11th chapter. ಅದು ಏನಿದೆ ಸರ್ ಅದು 3 ಡೈಮೆನ್ಷನಲ್ ಜಿಯೋಮೆಟ್ರಿ ಅಂತ ಹೇಳಿದೆ, 3D. ಸೊ ಈ ತರ ಥರ್ಡ್ ದಿಂದ ಫೋರ್ತ್ ಲಿಂಕ್ ಇದೆ, ಫೋರ್ತ್ ದಿಂದ 10th ದಿಂದ 11th. ಸೊ ಇಲ್ಲಿ ಎಷ್ಟು ಚಾಪ್ಟರ್ಸ್ ಅದು ಅಂತಂದ್ರೆ 4 ಚಾಪ್ಟರ್ಸ್. ಈ 4 ಚಾಪ್ಟರ್ಸ್ ಪರ್ಫೆಕ್ಟ್ ಆದ್ರಿ ಅಂತಂದ್ರೆ ಅರೌಂಡ್ 40 ಮಾರ್ಕ್ಸ್ ಇಲ್ಲೇ ಸಿಲೆಬಸ್ ಕವರ್ ಆಗ್ತೈತಿ. ಸರಿ, ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ದೀಸ್ 4 ಚಾಪ್ಟರ್ಸ್ ದೆನ್ ಯಾವಾಗ ಕಲಿಸಬಹುದು ಸರ್ ಅಂತ ಒಂದನೇ ಚಾಪ್ಟರ್ ಯಾವಾಗ ಬೇಕಾದ್ರೆ ಕಲಿಸಬಹುದು. ದಿಸ್ ಏನ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ದಟ್ ಈಸ್ ಟೋಟಲಿ ಇಂಡಿಪೆಂಡೆಂಟ್. ನೆಕ್ಸ್ಟ್ ಸರ್ ಸೆಕೆಂಡ್ ಚಾಪ್ಟರ್ ಎನಿ ಟೈಮ್ ವಿ ಶಾಲ್ so teach about that concern to the what are inverse trigonometric functions. You can so study any time also. There is no much interlink between so this and other chapters. So certainly ಏನಿದೆ ಸರ್ ಅಂತಂದ್ರೆ ಸೆಕೆಂಡ್ ಚಾಪ್ಟರ್ ನ ಪರ್ಫೆಕ್ಟ್ ಆದ್ರೆ ಅಂತಂದ್ರೆ 5th ಚಾಪ್ಟರ್ ಸ್ವಲ್ಪ ಹೆಲ್ಪ್ ಆಗ್ತದೆ. ಓಕೆ, 5th ಚಾಪ್ಟರ್ ಏನಿದೆ ಸರ್ 5th ಚಾಪ್ಟರ್ ಅಂತಂದ್ರೆ ದಟ್ ಈಸ್ ದೇರ್ ಆಸ್ ಎ ಡಿಫರೆನ್ಸಿಯೇಷನ್ ಅಂತ ಹೇಳಿ. ಓಕೆ, ದಟ್ ಈಸ್ ದೇರ್ ಆಸ್ ಎ ಡಿಫರೆನ್ಸಿಯೇಷನ್. ಸೊ ಕನ್ಸರ್ನ್ ಟು ದ ಡಿಫರೆನ್ಸಿಯೇಷನ್. ಓಕೆ, ಫಸ್ಟ್ ಇಯರ್ ಇದಕ್ಕೆ ಸ್ವಲ್ಪ ಲಿಂಕ್ ಬೇಕಾಗ್ತದೆ. ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಅಂತ ಕಲ್ತಿರಲ್ಲ ಫಸ್ಟ್ PUC ಗೆ, ಅದು 5th ಚಾಪ್ಟರ್ ಬೇಕಾಗ್ತೈತೆ. ಸೊ ಇಲ್ಲಿ ನಮ್ಮಲ್ಲಿ ವೆಕೇಶನ್ ಕ್ಲಾಸಸ್ ಒಳಗಡೆ ಇದನ್ನ ಎಲ್ಲಾನು ಪರ್ಫೆಕ್ಟ್ ಮಾಡಿಸ್ಬಿಡ್ತೀವಿ. ಸೊ ಎಲ್ಲೆಲ್ಲಿ ಫಸ್ಟ್ PUC ದ ಲಿಂಕ್ ಬರ್ತದಲ್ಲ ಅಲ್ಲೇ ಅದನ್ನ ಕಲ್ಸ್ಕೊಂಡು ಹೋಗ್ಬಿಡ್ತೀವಿ. ಫಸ್ಟ್ PUC ದು ಏನೇ ಲಿಂಕ್ ಬಂದ್ರು ಅಲ್ಲೇ ಡಿಸ್ಕಷನ್ ಮಾಡಿ ಕವರ್ ಮಾಡಿಬಿಡ್ತೀವಿ. ಸೊ ವೆಕೇಶನ್ ಬ್ಯಾಚ್ ಆಲ್ರೆಡಿ 18th of April ಹಿಡಿದು ಒಂದು ಮಾರ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಕೆಲವೊಂದಿಷ್ಟು ಪೇರೆಂಟ್ಸ್ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ದಿಂದ ಇನ್ನೊಂದು ಈವ್ನಿಂಗ್ ಬ್ಯಾಚ್ ಮಾಡಲಾಗ್ತದೆ. ಇದು ಬ್ಯಾಚ್ 1 ಆಲ್ರೆಡಿ ಸ್ಟಾರ್ಟೆಡ್. ಸೊ 2 ದಿನ ಆಯ್ತು. ಅದೇನ್ ಸಿಲೆಬಸ್ ಕವರ್ ಆಗಿದೆಯಲ್ಲ ಅದನ್ನ ಬೇಕಂದ್ರೆ ರಿಪೀಟ್ ಮಾಡಿ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಮಾರ್ನಿಂಗ್ ಎಷ್ಟಕ್ಕೆ ಇದೆ ಸರ್ ಅಂತಂದ್ರೆ 6 to 8 AM. ಓಕೆ, ಮಾರ್ನಿಂಗ್ 6 o'clock ಇಂದ ಸೊ 8 o'clock ತನಕ ಇದೆ. ಅದಕ್ಕೆ ಬೇಕಾದವರು ಇಮಿಡಿಯೇಟ್ಲಿ ಜಾಯ್ನ್ ಆಗ್ತಿದ್ರೆ ಆಗ್ಬೋದು. ಸೊ ಅಲ್ಲಿ PCMP 4 ಸಬ್ಜೆಕ್ಟ್ ಸಿಗ್ತವೆ. ಓಕೆ, ಸೊ ಅದರದ್ದು ಡೀಟೇಲ್ ಟೈಮ್ ಟೇಬಲ್ ವಿಡಿಯೋ ಇದೆ, ಅದನ್ನು ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ಈವ್ನಿಂಗ್ ಕ್ಲಾಸ್ ಯಾವಾಗ ಇದೆ ಸರ್ ಅಂತಂದ್ರೆ ಈವ್ನಿಂಗ್ ಕ್ಲಾಸ್ ಸೊ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಟ್ ಆನ್ 30th of April. ಓಕೆ, 30th of April. ಸೊ ಎಷ್ಟು ಟೈಮಿಂಗ್ ಏನ್ರಿ ಸರ್ ಅಂತಂದ್ರೆ 5:30 ದಿಂದ ಅದನ್ನು 8 o'clock ತನಕ ಇರ್ತೈತಿ. 5:30 to 8 o'clock. 5:30 ದಿಂದ 7 o'clock ತನಕ
ಸೊ ಏನಪ್ಪ ಅಂದ್ರೆ 5:30 to 7 o'clock ತನಕ. ಸೊ ಇಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೆ. ನೆಕ್ಸ್ಟ್ 7 to 8 ಇನ್ನೊಂದು ಸಬ್ಜೆಕ್ಟ್ ಇರ್ತದೆ. ಸೊ ಹಿಂಗೆ 3 days ಒಂದು ಸಬ್ಜೆಕ್ಟ್. ನೆಕ್ಸ್ಟ್ ಸೊ 4 days ಸೊ ಅನದರ್ ಏನಿರ್ತವೆ ಸ್ವಲ್ಪ ಅನದರ್ 2 subjects. ಇಲ್ಲಿ 2 subjects ಸಿಕ್ಕು, ಇಲ್ಲಿ ಯಾವ್ದಾದ್ರು 2 subject. ಅದರದ್ದು ಡೀಟೇಲ್ ಟೈಮ್ ಟೇಬಲ್ ವಾಟ್ಸಪ್ಗೆ ಕಳಿಸಿರ್ತೆ. ಇನ್ನೂ ಯಾರ್ಯಾರು ಬೇಕಾಗಿತ್ತಂದ್ರೆ ಕೋಚಿಂಗ್ ವಾಟ್ಸಪ್ ನಂಬರ್ಗೆ ಸೊ ನೀವು ಮೆಸೇಜ್ ಮಾಡ್ರಿ, ಅವಾಗೆಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೈತಿ. ಸೊ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇಟ್ಟಿದೆ ಸರ್ ಅಂತಂದ್ರೆ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಆಫ್ ದಿಸ್ ಸೊ ಬ್ಯಾಚ್ ದಟ್ ಇಸ್ 28th of April. ಓಕೆ, 28th of ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ 28th ಒಳಗಡೆ ಸೊ ನೀವು ಅಡ್ಮಿಷನ್ ತಗೋಬೇಕು. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಡಿಸ್ಕಷನ್. ಇಲ್ಲಿ ಏನಿದೆ ಅಲ್ಲ ಫಿಫ್ತ್ ಚಾಪ್ಟರ್ ಪರ್ಫೆಕ್ಟ್ ಆದ್ರೆ ಅಂತಂದ್ರೆ ವಿ ಹ್ಯಾವ್ ಟು ಟೀಚ್ ಅಂಡ್ ವಿ ಹ್ಯಾವ್ ಟು ಲರ್ನ್ ಕನ್ಸರ್ನ್ ಟು ದ 6th. 5th ಆದ ಬಳಿಕ ಕಂಪಲ್ಸರಿ 6th ಕಲಿಲೇಬೇಕು. 6th ಆದ ಬಳಿಕ 7th ಆದ ಬಳಿಕ 8th ಆದ ಬಳಿಕ 9th. ಸರ್ ಹಾಗಾದ್ರೆ 5th ಚಾಪ್ಟರ್ ಏನಿದೆ ಡಿಫರೆನ್ಸಿಯೇಷನ್ ಇದೆ. 6th ಏನಿದೆ ಸರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂದ್ರೆ ಇದು ಡಿಫರೆನ್ಸಿಯೇಷನ್ ಅಪ್ಲಿಕೇಶನ್ ಇದೆ. ಸರ್ 7th ಚಾಪ್ಟರ್ ಏನಿದೆ ಅಂತಂದ್ರೆ ದಟ್ ಇಸ್ ದೇರ್ ಆಸ್ ಅ ಇಂಟಿಗ್ರೇಷನ್ ಅಂತ. ಸರ್ ಹಾಗಾದ್ರೆ 8th ಚಾಪ್ಟರ್ ಏನಿದೆ ಅಂದ್ರೆ ಈ ಇಂಟಿಗ್ರೇಷನ್ ಏನು ಕಲಿತಿರ್ತಾರಲ್ಲ ಅದರದೇ ಅಪ್ಲಿಕೇಶನ್ ಇದೆ. ಸರ್ ಹಾಗಾದ್ರೆ 9th ಚಾಪ್ಟರ್ ಏನಿದೆ ಅಂತಂದ್ರೆ ಡಿಇ ಅಂತ ಹೇಳಿ ಕರಿತೀವಿ ನಾವು. ಏನು ಸರ್ ಅದು ಡಿಇ ಅಂದ್ರೆ ಡಿಫರೆನ್ಷಿಯಲ್ ಇಕ್ವೇಷನ್ಸ್. ಸೊ ಆಲ್ರೆಡಿ ಇಲ್ಲಿ 10th ಚಾಪ್ಟರ್ ಹೇಳಿದ್ವಿ, 11th ಚಾಪ್ಟರ್ ಹೇಳಿದ್ವಿ, ಉಳಿದಿದ್ದು ಯಾವುದೇನು? ಸೊ 12th ಒಂದು 13th ಒಂದು ಇದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ LPP ಅಂತ ಹೇಳಿದೆ. ಇದು ಯಾವಾಗ ಬೇಕಾದಾಗ ನಾವು ಕಲಿಸಬಹುದು. ದಟ್ ಈಸ್ ನಾಟ್ ನೋವೇರ್ ಲಿಂಕ್ಡ್ ಟು ಎನಿ ಆಫ್ ದಿ ಚಾಪ್ಟರ್. ಸರ್ ಇನ್ನೊಂದು 13th ಏನಿದೆ ಅದು ಅಂತಂದ್ರೆ ಪ್ರೊಬ್ಯಾಬಿಲಿಟಿ ಇಟ್ ಇಸ್ ದೇರ್. ಓಕೆ, ಪ್ರೊಬ್ಯಾಬಿಲಿಟಿನು ಯಾವಾಗ ಬೇಕಾದಾಗ ನಾವು ಕಲಿಸಬಹುದು. ಇದನ್ನು ಏನು ಇಂಟರ್ಲಿಂಕ್ ಇಲ್ಲ. ಸೊ ಇಷ್ಟು ನಿಮ್ದು ಸೆಕೆಂಡ್ PUC ಡೀಟೇಲ್ಸ್. ಇದು ಇಂಟರ್ಲಿಂಕ್ ಯಾವ್ದಿದೆ ಯಾವ್ದಿಲ್ಲ ಅಂತೇಳಿ ಸ್ಟೂಡೆಂಟ್ಸ್ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಈ PUC ಟು ಮ್ಯಾಥಮೆಟಿಕ್ಸ್ ಅಷ್ಟು ಈಸಿನೇ ಯಾವ್ದು ಸಬ್ಜೆಕ್ಟ್ ಇಲ್ಲ. ಇದು ಲಿಂಕ್ ತಿಳ್ಕೊಳ್ಳಿಲ್ಲ ಅಂದ್ರೆ ಇದರಷ್ಟು ಟಫ್ ಯಾವ್ದು ಇಲ್ಲ ಅಂತೇಳಿ ಯಾವುದೇ ಸ್ಟೂಡೆಂಟ್ಸ್ಗೆ ಆಗಲಿ ಎಸ್ಪೆಷಲಿ ಇಲ್ಲೇ ಹೇಳುತ್ತಾರೆ. ಇಲ್ಲಿ ಹೇಳುವುದ್ರ ಅಂದ್ರೆ 4 chapters ದೇ ಆರ್ ಗೋಯಿಂಗ್ ಟು ಮಿಸ್. ಇಲ್ಲ ಅಂದ್ರೆ ಇಲ್ಲಿ ಮಿಸ್ ಮಾಡಿಬಿಡ್ತಾರೆ. 5th ಚಾಪ್ಟರ್ ಬಿಟ್ರು ಅಂತಂದ್ರೆ ಈ ಕಡೆ ಊಸು ಚಾಪ್ಟರ್ ಹರಿ ಡ್ರಮ್ ಅಂದ್ರೆ ತಿಳಿಯಂಗಿಲ್ಲ. ಓಕೆ, ದೇ ನೆವರ್ ಗೆಟ್ ಎನಿಥಿಂಗ್ ಅಬೌಟ್ ದೀಸ್ ರಿಮೈನಿಂಗ್ ಚಾಪ್ಟರ್ಸ್ ಇಫ್ ದೇ miss the 5th chapter. If I am the wrong, you just ask to your seniors, they are going to tell. ಅದನ್ನೇನಾರೆ 5th ಚಾಪ್ಟರ್ ಮಿಸ್ ಮಾಡಿದ್ರೆ ಅಂದ್ರೆ 6th ತಿಳಿಯಂಗಿಲ್ಲ, 6th ತಿಳಿಲ್ಲ ಅಂದ್ರೆ 7th ತಿಳಿಯಂಗಿಲ್ಲ, 7th ತಿಳಿಲ್ಲ ಅಂದ್ರೆ 8th ತಿಳಿಯಂಗಿಲ್ಲ, 8th ತಿಳಿಲ್ಲ ಅಂದ್ರೆ 9th ತಿಳಿಯಂಗಿಲ್ಲ. ಇಲ್ಲೇ ಹೋಗ್ತೈತೆ ಅರೌಂಡ್ 80 ಮಾರ್ಕ್ಸ್ ದಷ್ಟು ಇಲ್ಲೇ ಮಿಸ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲಿ ಯಾವಾಗಲೇ 3rd ಚಾಪ್ಟರ್ ಮಿಸ್ ಮಾಡಿದ್ರೆ ತಿಳ್ಕೊರೆ 4th ತಿಳಿಯಂಗಿಲ್ಲ, 4th ತಿಳಿಲ್ಲ, 10th ತಿಳಿಯಂಗಿಲ್ಲ, 10th ತಿಳಿಲ್ಲ, 11th ತಿಳಿಯಂಗಿಲ್ಲ, ಇಲ್ಲೊಂದು 40 ಮತ್ತೆ ಇಲ್ಲೇ 120 ದಷ್ಟು ಮಾರ್ಕ್ಸ್ ನ ಮಿಸ್ ಮಾಡ್ಕೊಂಡ್ರೆ ಹೌ ಡಸ್ ಇಟ್ ಪಾಸಿಬಲ್ ಟು ಪಾಸ್? ಓಕೆ, ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್. ಅದಕ್ಕೆ ಯಾವುದೇ ಆಗಲಿ ಸೊ ರೆಗ್ಯುಲರ್ ಕ್ಲಾಸಸ್ ಆಗಲಿ, ವೆಕೇಶನ್ ಕ್ಲಾಸಸ್ ಆಗಲಿ, ಕಾಲೇಜ್ ಕ್ಲಾಸಸ್ ಆಗಲಿ, ಸೊ ಯಾವುದೇ ಆಗಲಿ ಸೊ ಕರೆಕ್ಟ್ ಆಗಿ ಲಿಂಕ್ ಏನಿದೆ ಯಾವುದೇ ಸಬ್ಜೆಕ್ಟ್ ಇರಲ್ಲ, ಫಿಸಿಕ್ಸ್ ಆಗಿರಲಿ, ಮ್ಯಾಥಮೆಟಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಸೊ ಬಯಾಲಜಿ ಆಗಿರಲಿ, if they understand what is the link between one chapter to the another chapter, around 50% of the work is over. ಇದು ಲಿಂಕ್ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವುದು ಸಬ್ಜೆಕ್ಟ್ ನ ಈಸಿ ಆಗಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆ ಬೀಯಿಂಗ್ ಆನ್ ಇಂಜಿನಿಯರ್ ಐ ಆಮ್ ಗೋಯಿಂಗ್ ಟು ಟೆಲ್ ದಟ್ ವಾಟ್ ಈಸ್ ದ ಲಿಂಕ್ ಅಂಡ್ ಹೌ ಯು ಹ್ಯಾವ್ ಟು ಪ್ಲಾನ್ ಟು ಸ್ಟಡಿ. Okay, I told that in detail about this. So instead of wasting much time further, we shall focus concern to the 3rd chapter. Let us move ahead the 3rd chapter. ಏನಿದೆ ಸರ್ 3rd chapter ಅಂತಂದ್ರೆ that is there as a matrices. Just a minute, we shall go ahead concern to the 3rd chapter in detail. ಸೊ ಎಷ್ಟೋ ಮಂದಿ ಮ್ಯಾಥಮೆಟಿಕ್ಸ್ ಸ್ಟಫ್ ಅಂತಿರ್ತಾರಲ್ಲ, ಸೊ ನಾನು ಇಂಜಿನಿಯರ್ ಆಗಿಬಿಟ್ಟು ನಿಮ್ಗೆ ಯಾವ ತರ ಕಲಿಸಿ ಪರ್ಫೆಕ್ಟ್ ಆಗಿ ಎಷ್ಟು ಈಸಿ ಒಳಗೆ ಮಾಡ್ತೀನಿ ಅನ್ನೋದು ಕ್ಲಾಸ್ ಕುತ್ಕೊಂಡು ನೀವು ವೆಕೇಶನ್ ಕ್ಲಾಸಸ್ ಸರಿ ಕುತ್ಕೊಳ್ರಿ, ರೆಗ್ಯುಲರ್ ಕ್ಲಾಸಸ್ ಸರಿ ಕುತ್ಕೊಳ್ರಿ, ಕ್ರಾಶ್ ಕೋರ್ಸ್ ಸರಿ ಕುತ್ಕೊಂಡಿದ್ದ ಬಳಿಕ ನಿಮಗೆ ಪರ್ಫೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಸೊ ಓನ್ಲಿ ಥಿಂಗ್ ಇಸ್ ದಟ್ ಯು ನೀಡ್ ಟು ಅಟೆಂಡ್ ರೆಗ್ಯುಲರ್ಲಿ ಕ್ಲಾಸಸ್. ಸೊ we are going to provide so quality education very effectively. There is no doubt at all. So let us go ahead the 3rd chapter. Sir 3rd chapter ಏನಿದೆ ಅಂತಂದ್ರೆ ಆಲ್ರೆಡಿ ಟೈಟಲ್ ಕೊಟ್ಟಿದ್ದೇವಲ್ಲ ಮೆಟ್ರೈಸಿಸ್ ಅಂತ ಹೇಳಿ. ಸೊ ದಟ್ ಇಸ್ ಮೆಟ್ರೈಸಿಸ್. ಸರ್ ಇದು ಎಷ್ಟು ಅವರ್ಸ್ ಇದೆ, ಎಷ್ಟು ಮಾರ್ಕ್ಸ್ ಅಲೋಟೆಡ್ ಇದೆ ಇದಕ್ಕಂತಂದ್ರೆ ಇಟ್ ಈಸ್ ಆಫ್ 8 hours. 8 ತಾಸಿಂದು ಚಾಪ್ಟರ್ ಇದೆ, 8 hours. ಸೊ ಮಾರ್ಕ್ಸ್ ಅಲೋಟೆಡ್ ಫಾರ್ ದಿಸ್ ದೇ ಆರ್ ಆಫ್ 9 marks. ಸರ್ ಹಾಗಾದ್ರೆ ಈ 9 marks ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತವೆ ಕ್ವೆಶ್ಚನ್ ಪೇಪರ್ ದಾಗ? ದೇ ಆರ್ ಟು ಅಪಿಯರ್. Let us you can see that is in part A ದೊಳಗೆ 1 mark question that is going to appear as a 1 question. Part A ದೊಳಗೆ 1 mark ಇಂದ 1 question appear ಆಗುತ್ತೆ. Next that is going to appear in part C
3 marks question. So 3 marks, one more question that is going to appear. Next sir atandre part D. Okay, 5 marks question. So part D dolaga, so that is going to appear as a one question. So total agi 9 marks. So usually ಯಾವ question number ಇರುತ್ತೆ ಸರ್ ಅದಕ್ಕೆ usually question number that they are going to appear as. So ಈ ಚಾಪ್ಟರ್ ಮೇಲಿಂದ usually expected question numbers ಯಾವುದು third question. Next ಸರ್ ಅಂತಂದ್ರೆ 27th question and then 40th question. ಇದನ್ನ ಫಸ್ಟ್ ಎಲ್ಲಾ ಸ್ಟೂಡೆಂಟ್ಸ್ ನ ತಿಳ್ಕೋಬೇಕು. ಅಂದ್ರೆ ಯಾವ್ದು ಕ್ವೆಶ್ಚನ್ ಎಲ್ಲಿ ಅಪಿಯರ್ ಆಗ್ತೈತಿ, ಯಾವ ತರ ಬರ್ತೈತಿ ಅನ್ನೋದು ಇದು ಎಲ್ಲಾ ನೋಟ್ಸ್ ನಮ್ದು ಕಂಪ್ಲೀಟ್ ಸ್ಟಡಿ ಮೆಟೀರಿಯಲ್ ಡಿಜಿಟಲ್ ನೋಟ್ಸ್ ಒಳಗೆ ಎಲ್ಲಾ ಚಾಪ್ಟರ್ಸ್ ಮೇಲೆ ಇದು ಡಿಟೇಲ್ ಆಗಿ ಬರೆದು ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ ನೋಡ್ರಿ. ಸೊ ಯು ಕ್ಯಾನ್ ಗೋ ಥ್ರೂ ಆಲ್ ದಿ ಚಾಪ್ಟರ್ಸ್. ಓಕೆ, ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ಇಂಟ್ರೊಡಕ್ಷನ್ ಆಫ್ ದಿಸ್. ಇದರದ್ದು ಇಂಟ್ರೊಡಕ್ಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ ಅಂತ. ಸೊ ಇನ್ ದಿಸ್ ಇಂಟ್ರೊಡಕ್ಷನ್ ವೆರಿ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಆರ್ ಗೋಯಿಂಗ್ ಟು ಸಿ ವಾಟ್ ಡು ಯು ಮೀನ್ ಬೈ ಮ್ಯಾಟ್ರಿಕ್ಸ್. Okay, you are going to study about what is the meaning of that matrix. Sir, matrix andre ಏನು ಅಂತ ಹೇಳಿ ಸರ್ ಇಲ್ಲಿ ಟೈಟಲ್ ಇದ್ರೆ ಮ್ಯಾಟ್ರಿಸಸ್ ಅಂತ ಹೇಳಿ ತಗೊಂಡ್ರಿ. ಸೊ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ರೈಟ್ ನೌ ಮ್ಯಾಟ್ರಿಕ್ಸ್. ಮ್ಯಾಟ್ರಿಸಸ್ ಇಸ್ ನಥಿಂಗ್ ಬಟ್ ದ ಪ್ಲೂರಲ್ ಫಾರ್ಮ್ ಆಫ್ ದಟ್ ಮ್ಯಾಟ್ರಿಕ್ಸ್. ಸೊ ಪ್ಲೂರಲ್ ಇದ್ದಾಗ ಮ್ಯಾಟ್ರಿಸಸ್ ಅಂತ ಹೇಳಿ ಯೂಸ್ ಮಾಡಬೇಕು. ಸಿಂಗುಲರ್ ಇಫ್ ಇಟ್ ಇಸ್ ದೇರ್ ಒಂದೇ ಇತ್ತಂದ್ರೆ ಮ್ಯಾಟ್ರಿಕ್ಸ್ ವಿ ಹ್ಯಾವ್ ಟು ಯೂಸ್ 2 3 4 ಆ ತರ ಪ್ಲೂರಲ್ ಇದ್ದಾಗ ಮ್ಯಾಟ್ರಿಸಸ್ ವಿ ಹ್ಯಾವ್ ಟು ಯೂಸ್. ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಮ್ಯಾಟ್ರಿಕ್ಸ್? ಸೊ ಅದು ಹೋಗೋಕ್ಕಿಂತ ಮೊದಲು ಇಲ್ಲಿ ಸಿಂಪಲ್ ವೇದೊಳಗೆ ಎಕ್ಸಾಂಪಲ್ ಕೊಟ್ಟು ನೆಕ್ಸ್ಟ್ ವಾಪಸ್ ಡೆಫಿನಿಷನ್ ಬರ್ತೀನಿ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ಕ್ಯಾಪಿಟಲ್ ಲೆಟರ್ ಕಂಪಲ್ಸರಿ ನಾವು ಯೂಸ್ ಮಾಡಬೇಕು. ಓಕೆ, ಟು ಡಿನೋಟ್ ಟು ನೇಮ್ ದಟ್ ಮ್ಯಾಟ್ರಿಕ್ಸ್ ವಿ ಹ್ಯಾವ್ ಟು ಯೂಸ್ ಕ್ಯಾಪಿಟಲ್ ಲೆಟರ್. ನಾವು ಹೆಂಗ ನಮ್ಮ ಹೆಸರು ಬರೆಯೋ ಮುಂದೆ ಬಿಗಿನಿಂಗ್ ಒಳಗೆ ಕ್ಯಾಪಿಟಲ್ ಲೆಟರ್ ಹೆಂಗ್ ಬರೀತೀವಲ್ಲ ಅದೇ ತರನೇ ಇಲ್ಲಿ. ಸೊ ಕಂಪಲ್ಸರಿ ಕ್ಯಾಪಿಟಲ್ ಲೆಟರ್ ವಿ ಹ್ಯಾವ್ ಟು ಯೂಸ್ ಫಾರ್ ದ ನೇಮಿಂಗ್ ಆಫ್ ಅ ಮ್ಯಾಟ್ರಿಕ್ಸ್, ಎನಿ ಆಫ್ ದಿ ಮ್ಯಾಟ್ರಿಕ್ಸ್ ಎ ಬಿ ಸಿ ಡಿ ಅಂಡ್ ಸೋ ಆನ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ರಾಕೆಟ್. We have to use a bracket. Within this bracket we are going to write the real numbers, any numbers. Now just for the example I am going to take any numbers like 2 4 8. Next is so 3 2 1. So ಎಷ್ಟು rows ಇದಾವೆ ನೋಡ್ರಿ ಇಲ್ಲಿ. How many horizontal arrangement you can see. Horizontal arrangement ಗೆ rows ಅಂತೀವಿ, vertical arrangement ಗೆ column we are going to column. So just you can see ನಿಮಗೆ ತಿಳಿಯಲಿ ಅಂತ ಹೇಳಿ ಇಲ್ಲಿ horizontal line ಹೇಳೋದು ತೋರಿಸಿರ್ತೈತೆ ನೋಡ್ರಿ. So just it is a one horizontal arrangement. First row it is a sir, second one row ಇದೆ ಅಂತಂದ್ರೆ another horizontal arrangement. So there are two rows. Okay, rows na first ಬರಿಬೇಕು. Next by we have to call. Okay, cross ಅಂತಾರೆ ಕೆಲವೊಬ್ರು by ಅಂತಾರೆ. Best is to call this as a by. So ಎಷ್ಟು rows ಇದಾವೆ by ಎಷ್ಟು columns ಇದಾವೆ. So see here columns they are nothing but the vertical arrangement. Vertical ಹಿಂಗೆ ಏನು arrangement ಮಾಡಿದವಲ್ಲ ಅವಕ್ಕೆ ಕಾಲಮ್ಸ್ ಅಂತ ಹೇಳಿ ಕರೀತೀವಿ. ಸೊ ಟೋಟಲ್ ಇನ್ ದಿಸ್ ದೇರ್ ಆರ್ ದಿ 3 ಕಾಲಮ್ಸ್. ಸೊ ಇದು ಏನ್ ಇಂಡಿಕೇಶನ್ ಮಾಡ್ತೈತ್ರಿ ಸರ್ 2/3 ಅನ್ನೋದು. ದಿಸ್ ಇಸ್ ದ ಆರ್ಡರ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಇಷ್ಟು ತಿಳಿತು ಅಂದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆದಂಗೆ ನೋಡಿ. ಜಸ್ಟ್ ಯು ಕ್ಯಾನ್ ಸಿ ಹಿಯರ್. ಸೊ ದಟ್ ಈಸ್ ಕ್ಯಾಪಿಟಲ್ ಲೆಟರ್ ಐದರ್ ಎ ಬಿ ವಾಟ್ ಎವರ್ ಇಟ್ ಮೇ ಬಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ರೈಟ್ ದೋಸ್ ರಿಯಲ್ ನಂಬರ್ಸ್ ಆರ್ ಎಲ್ಸ್ ರಿಯಲ್ ಫಂಕ್ಷನ್ಸ್ ಲೇಟರ್. ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಒನ್ ಮೋರ್ ಎಕ್ಸಾಂಪಲ್. ಸೊ ಹೌ ವಿ ಆರ್ ಗೋಯಿಂಗ್ ಟು ಯೂಸ್ ದ ರಿಯಲ್ ಫಂಕ್ಷನ್ಸ್ ಆಲ್ಸೋ. ಓಕೆ, so real function ಯಾವತ್ತು ತಗೋತೀವಿ ಸರ್? sin theta I am going to take. Next cos theta. Next cos theta. Another one is here sin theta. So ಎಷ್ಟು ಇದಾವೆ ಸರ್ ಅಂತಂದ್ರೆ horizontal arrangement you can see first horizontal row, second horizontal row, 2 rows are there. Next first vertical column, second vertical column, 2 columns are there. So order of that is 2/2. Okay, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ most important thing is that so we have arranged real functions or else real numbers within the bracket. This is the most important. So whatever the real numbers or else the real functions we are going to arrange within the bracket, that is called as what a matrix. Matrix ಅಂದ್ರೆ ಏನನ್ನ ಹೇಳ್ಬಿಡ್ತು arrangement. ಅದು ಯಾವ ತರ arrangement ಇದೆ ಸರ್ ಅಂತಂದ್ರೆ arrangement may be of a so what a rectangular arrangement or else a square arrangement. ಓಕೆ, ಬರೀತಿದ್ರ ಕೇಳಿದೊಳಗೆ. ಸೊ ಸ್ಕ್ವೇರ್ ಅಂದ್ರೆ ಏನು, ರೆಕ್ಟಾಂಗಲ್ ಅಂದ್ರೆ ಏನಪ್ಪಾ ಅಂತಂದ್ರೆ ಜಸ್ಟ್ ಇಲ್ಲಿ ರೋಸ್ ಈಕ್ವಲ್ಸ್ ಟು ಕಾಲಮ್ಸ್ ಇತ್ತಂದ್ರೆ ಅದಕ್ಕೆ ಸ್ಕ್ವೇರ್ ಅರೇಂಜ್ಮೆಂಟ್ ಅಂತೀರಿ. ರೋಸ್ ಇಫ್ ದೇ ಆರ್ ನಾಟ್ ಈಕ್ವಲ್ಸ್ ಟು ದಿ ಕಾಲಮ್ಸ್ ದೆನ್ ಅದು ರೆಕ್ಟಾಂಗುಲರ್ ಅರೇಂಜ್ಮೆಂಟ್. ಮುಂದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಇದ್ದಾವೆ, ಅಲ್ಲೇನು ಡಿಸ್ಕಷನ್ ಮಾಡೋಣ ಅಂತ. ಈಗ ಒಟ್ಟಿನಲ್ಲಿ ಏನ್ ತಿಳ್ಕೊಂಡ್ ಬಿಡ್ರಿ ಸಿಂಪಲ್ ವೇದೊಳಗೆ ರಿಯಲ್ ನಂಬರ್ಸ್ ಆಗಿರಲಿ ರಿಯಲ್ ಫಂಕ್ಷನ್ಸ್, ಐದರ್ ರಿಯಲ್ ನಂಬರ್ಸ್ ಆರ್ ರಿಯಲ್ ಫಂಕ್ಷನ್ಸ್ if we arrange within the bracket, that is called as what a matrix ಅಂತೇಳಿ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿರಬೇಕು. ಓಕೆ, ಅರೇಂಜ್ಮೆಂಟ್ ಬ್ರಾಕೆಟ್ ದಾಗ ಹೆಂಗ್ ಇದೆ ಸರ್ ಅಂತಂದ್ರೆ ರೆಕ್ಟಾಂಗ್ಯುಲರ್.
ಸೊ ರೆಕ್ಟಾಂಗ್ಯುಲರ್ ಅಷ್ಟೇ ಏನ್ರಿ ಅಂತಂದ್ರೆ ಓವರ್ ಅ ಸ್ಕ್ವೇರ್, ರೆಕ್ಟಾಂಗ್ಯುಲರ್ ಓವರ್ ಅ ಸ್ಕ್ವೇರ್ ಅರೇಂಜ್ಮೆಂಟ್, ರೆಕ್ಟಾಂಗ್ಯುಲರ್ ಓವರ್ ಅ ಸ್ಕ್ವೇರ್ ಅರೇಂಜ್ಮೆಂಟ್ ಆಫ್ ಏನಪ್ಪ ಅದು ರಿಯಲ್ ನಂಬರ್ಸ್ ಆಗಿರ್ಬೋದು ಆರ್ಎಲ್ಸ್ ರಿಯಲ್ ಫಂಕ್ಷನ್ಸ್, ರಿಯಲ್ ನಂಬರ್ಸ್ ಆರ್ಎಲ್ಸ್ ಬ್ರಾಕೆಟ್ದೊಳಗೆ ಏನಂತ ಹೇಳ್ಬರೋಣ ಫಂಕ್ಷನ್ಸ್, ರಿಯಲ್ ನಂಬರ್ಸ್ ಆರ್ಎಲ್ಸ್ ರಿಯಲ್ ಫಂಕ್ಷನ್ಸ್ ಅಂತ. ಸೊ ಎಲ್ಲಿ ಬರೆದಿದ್ದೀವಿ, ಸೊ ಎಲ್ಲಿ ಬರೆದಿದ್ದೀವಿ ಸರ್ ಅಂದ್ರೆ ವಿದಿನ್ ದ ಬ್ರಾಕೆಟ್ we have arranged those within brackets. So ಅದಕ್ಕೆ ಏನಂತ ಹೇಳ್ತೀವಿ is called what we have called a matrix. We called a matrix. This is the most important. ಇಷ್ಟು ತಿಳಿತು ಅಂತಂದ್ರೆ ಮುಂದಿನ ಏನು ಡಿಫಿಕಲ್ಟಿ ಇಲ್ಲ, ಜಸ್ಟ್ ಇನ್ನೊಂದ್ಸಲ ಗ್ಲಾನ್ಸ್ ಮಾಡ್ಕೊಳ್ಳಿ. ಸೊ ದಟ್ we shall go ahead the next. So see here arrangement ಯಾವ ತರ ಅರೇಂಜ್ಮೆಂಟ್ ರೆಕ್ಟಾಂಗ್ಯುಲರ್ ಆರ್ ಎಲ್ಸ್ ಸ್ಕ್ವೇರ್ ಅರೇಂಜ್ಮೆಂಟ್. ಇದಕ್ಕೆ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಅಂತೀವಿ. ಯಾಕೆ ಸರ್ ಅಂತಂದ್ರೆ ಇಲ್ಲಿ ರೋಸ್ ಆರ್ ನಾಟ್ ಈಕ್ವಲ್ಸ್ ಟು ದಿ ಕಾಲಮ್ಸ್. ಇದಕ್ಕೆ ನಾವು ಏನಂತ ಹೇಳ್ತೀವಿ, ಸೊ ವಾಟ್ ಸ್ಕ್ವೇರ್ ಅರೇಂಜ್ಮೆಂಟ್, ಹಿಯರ್ ರೋಸ್ ಆರ್ ಈಕ್ವಲ್ಸ್ ಟು ದಿ ಕಾಲಮ್ಸ್. ಸರಿ ಸರ್, ಏನ್ ಅರೇಂಜ್ಮೆಂಟ್ ಮಾಡಿದೀವಿ ಅಂತಂದ್ರೆ ರಿಯಲ್ ನಂಬರ್ಸ್ ಆರ್ ಎಲ್ಸ್ ರಿಯಲ್ ಫಂಕ್ಷನ್ಸ್ ವಿದಿನ್ ದ ಬ್ರಾಕೆಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ ಕೊಡ್ತಿದ್ರು. ಸೊ ಯು ಕ್ಯಾನ್ ಗಿವ್ ಅನದರ್ 1 or 2 examples here. 2 3 4 5 next 6 7. Okay, so it is having 1 2 3 rows, 1 2 columns. So order of this is of 3/2. Okay, I hope everybody understood the concern to the what is the meaning of matrix and examples for each matrix. Inond bekandre kodonu bed, you can mention one more also, no issues. Okay, 1 3 4, next 1 2 8, next 3 1 2. So how many rows? 1 2 3 rows. How many columns, sir? So 3 columns. So just a minute, 3/3. So this is all about the meaning of a matrix and then some examples for the matrices. Okay, plural idaga you use word as matrices. If there is a singular, then you can use as a matrix. So all matrices hand denote madidvi, just observe here, capital letters A B C D, capital letters A B C D we made use for the naming of that. So let us mention that how we are going to denote matrices. Matrices are denoted by ಯಾವ ತರ ಹೆಸರು ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್. ಯಾವ್ಯಾವ ಹೆಸರು ಕ್ಯಾಪಿಟಲ್ ಲೆಟರ್ಸ್ ಅಂದ್ರೆ A may be there, B may be there, C may be there, D may be there and so on or else etc. ಈ ತರ ನಾವು ಏನಪ್ಪಾ ಅಂತಂದ್ರೆ ಮ್ಯಾಟ್ರೈಸಸ್ ನ ಡಿನೋಟ್ ಮಾಡ್ತೀವಿ. ಇಲ್ಲಿ A ಅಂತ ಹೇಳಿ ಮಾಡ್ತೀವಿ, ಇಲ್ಲಿ B ಅಂತ ಹೇಳಿ ಮಾಡಿದ್ದೀವಿ. Here we mentioned as C, here we mentioned as a D. So from this discussion everyone should understand what is the meaning of a matrix. Matrix ಅಂತಂದ್ರೆ arrangement of the real numbers or else real functions. Either it may be rectangular arrangement or square arrangement. L ಅಂತಂದ್ರೆ within a bracket. This is the most important. So what do you mean by that row horizontal arrangement of elements or else numbers or else functions, that is called as row. Vertical arrangement of the numbers or else functions or elements, that is called as what columns. ಇಷ್ಟು ತಿಳಿತು ಅಂತಂದ್ರೆ that is more than enough. ನೆಕ್ಸ್ಟ್ ಏನಿದೆ ಸರ್ ಅಂತಂದ್ರೆ ಇದನ್ನ ಜನರಲ್ ಆಗಿ ಯಾವ ತರ ರಿಪ್ರೆಸೆಂಟೇಷನ್ ಮಾಡ್ತೀರಿ ಮ್ಯಾಟ್ರಿಕ್ಸ್, ಹೌ ವಿ ಆರ್ ಗೋಯಿಂಗ್ ಟು ರಿಪ್ರೆಸೆಂಟ್ ಇನ್ ಜನರಲ್. ಸೊ ಲೆಟ್ ಅಸ್ ಡಿಸ್ಕಸ್ ದಟ್ ಆಲ್ಸೋ. ಓಕೆ, ಯಾವ ತರದ್ದು ಇನ್ ಜನರಲ್ ಆಗಿ ಡಿಸ್ಕಷನ್ ರಿಪ್ರೆಸೆಂಟೇಷನ್ ಮಾಡ್ತೀವಿ ಅನ್ನೋದು. ಸೊ ದಟ್ ವಿ ಶಲ್ ಡಿಸ್ಕಸ್. ಸೊ ಈ ತರ ಮ್ಯಾಥಮೆಟಿಕ್ಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತ ಹೋದ್ರಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಮ್ಯಾಥಮೆಟಿಕ್ಸ್ ಟಫ್ ಆಗಕ್ಕೆ ನೋವೇ ಚಾನ್ಸ್. ಓಕೆ, ಬಟ್ ನೀವು ಕರೆಕ್ಟ್ ಆಗಿ ಪ್ರೀವಿಯಸ್ ಕ್ಲಾಸ್ ಕುಂದ್ರಲಾದ್ರೆ ನೆಕ್ಸ್ಟ್ ಕ್ಲಾಸಿಗೆ ಹೋಗಿ ಅದು ತಿಳಿಬೇಕು ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಓಕೆ, ಯಾವುದೇ ಕಾರಣಕ್ಕೂ ಸೊ ಪಾಸಿಬಲ್ ಇರಂಗಿಲ್ಲ. ಸೊ ಅದಕ್ಕೆ ಪ್ರೀವಿಯಸ್ ಕ್ಲಾಸ್ ಕೂತ್ರೆ ನೆಕ್ಸ್ಟ್ ಕ್ಲಾಸ್ ಮ್ಯಾಥಮೆಟಿಕ್ಸ್ 100% ತಿಳಿತದೆ. ಇಲ್ಲಾಂದ್ರೆ ಸೊ ತಿಳಿತು ಬಿಟ್ಟು. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇನ್ ಜನರಲ್ ಆಗಿ ಯಾವ ತರ ನಾವು ರಿಪ್ರೆಸೆಂಟೇಷನ್ ಮಾಡ್ತೀವಿ ಸರ್ ಇನ್ ಜನರಲ್. ಸೊ ಮ್ಯಾಟ್ರಿಕ್ಸ್ ಯಾವ ತರ ರಿಪ್ರೆಸೆಂಟೇಷನ್ ಮಾಡ್ತೀವಿ ಇನ್ ಜನರಲ್. ಮ್ಯಾಟ್ರಿಕ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಆಸ್ ಫಾಲೋಸ್. ಸೊ ಯಾವ ತರ ಅನ್ನೋದು ಇಲ್ಲಿ ಡಿಸ್ಕಷನ್ ಮಾಡಿರ್ತಾರೆ, ಜಸ್ಟ್ ಯು ಕ್ಯಾನ್ ಸಿ. So for simplicity point, example point of view, I am going to take here A. ಇದು ತಗೊಂಡ್ರಿ ಅಂತಂದ್ರೆ
ಇದಂತೂ ಬ್ರಾಕೆಟ್ ಬರೆದಾಗಲೇ ಡಿಸ್ಕಷನ್ ಮಾಡಿದ್ವಿ, ಜಸ್ಟ್ ಪ್ರಿವಿಯಸ್ಲಿ ವಿ ಡಿಸ್ಕಸ್ಡ್. ಸೊ ಎ ತಗೊಂಡಿರೋ ಬಳಕ ಇಲ್ಲಿ ಸ್ಮಾಲ್ ಎ, ಇದು ಮ್ಯಾಟ್ರಿಕ್ಸ್ ನೇಮಿಗೆ ಇದು ಏನು ಸರ್ ಎಲಿಮೆಂಟ್ ನೇಮಿಂಗ್ ವಿ ಆರ್ ಗೋಯಿಂಗ್ ಟು denote by the small letters, whereas matrix name it is so denoted by the capital letter. So ಈ ಎಲಿಮೆಂಟ್ ಎಲ್ಲಿದೆ ಅಂತಂದ್ರೆ that is there in the first row and then first column. Next ಈ ಕಡೆ ಬರೋದ್ರಿ ಅಂತಂದ್ರೆ if you write on this side, then it is there in the first row itself, but it is shifted in a second column. So next sir ಅಂತಂದ್ರೆ ಇಲ್ಲಿ ಬರೋದ್ರಿ if you write on this side, then it is 1 3. That means so first row ನೇ ಬರ್ತೀವಿ ನೋಡಿ, ಇಲ್ಲಿ ಫಸ್ಟ್ ಗೆ ಬರ್ತಿದ್ದಲ್ಲ ರೋ ನೇ, ಸೊ ನೆಕ್ಸ್ಟ್ ಬರ್ತಿದ್ದಲ್ಲ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಅಂಡ್ ಸೋ ಆನ್. ಇದೇ ತರನೇ ಕಂಟಿನ್ಯೂಯೇಷನ್ ಇರಬಹುದು. ಸೊ ನೆಕ್ಸ್ಟ್ ಇದು ಫಸ್ಟ್ ರೋ ಮುಗೀತು. ಇಫ್ ವಿ ಶಿಫ್ಟ್ ಇಟ್ ಡೌನ್, ಸೊ ದಟ್ ಈಸ್ ದೇರ್ ಇನ್ ಸೆಕೆಂಡ್, ಸೊ ವೇರ್ ಸೆಕೆಂಡ್ ರೋ ಬಟ್ ಇಟ್ ಇನ್ ಫಸ್ಟ್ ಕಾಲಮ್. ಇದು ಇಲ್ಲಿ ಸರ್ ಅಂತಂದ್ರೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಇದು ಇಲ್ಲಿ ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್ ಅಂಡ್ ಸೋ ಆನ್. ಹಿಂಗೆ ಕಂಟಿನ್ಯೂಯೇಷನ್ ಇದಿರ್ತೈತೆ. ಸೊ ಅದೇ ತರ ನೆಕ್ಸ್ಟ್ ಶಿಫ್ಟ್ ಆದಾಗ ಸರ್ ಅಂತಂದ್ರೆ that is there in a third row first column, next so third row second column, next so that is third row third column and so on. Okay, ಅದೇ ತರನೇ ಇದು ಏನಾಗಬಹುದಪ್ಪ ಅಂತಂದ್ರೆ ಈ ಕಡೆ ಕೆಳಗೆ ಕಂಟಿನ್ಯೂಯೇಷನ್ ಆಗಿರ್ತೈತೆ and so on it is continued. ಸರ್ ಹಾಗಾದ್ರೆ ಇದು ಬ್ರಾಕೆಟ್ ಕ್ಲೋಸ್ ಮಾಡೋಣ್ರಿ ಅಂತಂದ್ರೆ you can close this. ಸೊ ಹಾಗಾದ್ರೆ ಇದಕ್ಕೆ ಏನಂತ ಹೇಳಿ ಕರಿತೀರಿ ಸರ್, ಇದಕ್ಕೆ ಏನಂತ ಹೇಳಿ ಕರಿತೀರಿ, ಇದಕ್ಕೆ ಏನಂತ ಹೇಳಿ ಕರಿತೀರಿ, ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಫಾರ್ ದಿಸ್, ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಫಾರ್ ದಿಸ್, ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ಫಾರ್ ದಿಸ್. ದಿಸ್ ಟಾಪ್ ಸೈಡ್ ದಿಂದ ಸೊ ಬಾಟಮ್ ಸೈಡ್ ಹೊಂಟ್ರಿ ಅಂತಂದ್ರೆ ಇಫ್ ಯು ಮೂವ್ ಫ್ರಮ್ ಟಾಪ್ ಸೈಡ್ ಟು ಬಾಟಮ್ ಸೈಡ್, ದೆನ್ ಇಟ್ ಇಸ್ ದಿ ಫಸ್ಟ್ ರೋ ಅಂಡ್ ದೆನ್ ದಿಸ್ ಇಸ್ ದಿ ವಾಟ್ ಸೆಕೆಂಡ್ ರೋ, ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಥರ್ಡ್ ರೋ. ಓಕೆ, ಏನಂತ ಹೇಳಿ ಡಿಸ್ಕಷನ್ ಮಾಡಿವಿ, ಹಾರಿಜಾಂಟಲ್ ಅರೇಂಜ್ಮೆಂಟ್ ಗೆಲ್ಲ ನಾವೇನಂತ ಕರೆದಿವಿ, ವಿ ಹ್ಯಾವ್ ಕಾಲ್ಡ್ ಆಸ್ ರೋಸ್. whereas vertical arrangement ಗೆ ಏನಂತ ಹೇಳಿ ಕರೀತಿದ್ದೇವೆ. ಸೊ ಹಾಗಾದ್ರೆ ಇದೇನ್ರಿ ಸರ್, ಇದೇನ್ರಿ, ವಾಟ್ ಈಸ್ ದಿಸ್, ವಾಟ್ ಈಸ್ ದಿಸ್, ಸೊ ದಿಸ್ ಈಸ್ ವಾಟ್ ಫಸ್ಟ್ ಕಾಲಮ್. ಇದು ಏನ್ರಿ ಸರ್ ಅಂತಂದ್ರೆ ಫಸ್ಟ್ ಕಾಲಮ್, ಇದೇನ್ರಿ ಸರ್ ಅಂತಂದ್ರೆ ಸೆಕೆಂಡ್ ಕಾಲಮ್, ದಿಸ್ ಈಸ್ ವಾಟ್ ಸೆಕೆಂಡ್ ಕಾಲಮ್ ಅಂಡ್ ಇದು ಯಾವ್ದ್ರಿ ಸರ್ ಅಂತಂದ್ರೆ ಥರ್ಡ್ ಕಾಲಮ್. ಸೊ ಹಾಗಾದ್ರೆ ಎಷ್ಟು ರೋಸ್ ಇದ್ದಾವೆ ಸರ್, ವಿ ಡೋಂಟ್ ನೋ. ಸೊ ದಟ್ ವಿ ಆರ್ ಟೇಕ್ ಇನ್ ಜನರಲ್ ಆಗಿ m ರೋಸ್ ಬೈ ಎಷ್ಟು ಕಾಲಮ್ಸ್ ಇದ್ದಾವೆ ಸರ್ ಅಂತಂದ್ರೆ we don't know, so that is n columns. So ಇವು ಏನಂದಂಗ ಐತಿದು rows, m rows, m number of rows are there. Sir columns ಎಷ್ಟು ಇದ್ದಾವೆ ಅಂತಂದ್ರೆ so n number of columns, n number of columns. ಹಾಗಾದ್ರೆ ಇದು ಕಂಪ್ಲೀಟ್ ಆಗಿ ಇದಕ್ಕೆ ಏನಂತೀರಿ ಸರ್, m by n ಅಂತಂದ್ರೆ this is considered as what order of a matrix. What it is, order of a matrix. ಇಷ್ಟು ತಿಳ್ಕೊಂಡ್ರಿ ಅಂತಂದ್ರೆ ಸೊ ಆಲ್ಮೋಸ್ಟ್ ಈ ಚಾಪ್ಟರ್ ನ ಮುಗಿದಂಗಾಯ್ತು. ಸೊ ಹಾಗಾದ್ರೆ ಒಂದೆರಡು ಎಕ್ಸಾಂಪಲ್ ಕೊಟ್ಟು ಆರ್ಡರ್ ನ ತಿಳಿಸ್ಲಿ ಸರ್ ಅಂತಂದ್ರೆ ಲೆಟ್ ಅಸ್ ಯು ಕ್ಯಾನ್ ಹ್ಯಾವ್ ಹಿಯರ್ ಜಸ್ಟ್ m rows ಇದ್ದಾವೆ. ಸೊ m rows are there, n columns are there. So then what is the order? So that is order of this matrix ಏನಾಗಿರ್ತದೆ, order of a matrix A. Order of matrix A it is ಇಲ್ಲಿ A ಅಂತ ಹೇಳ್ಕೊಂಡಿದೆ ಅದಕ್ಕಿದು. So that is order of matrix A is what it is, m by n. m by n is the order of that matrix A. ಸೊ ಹಾಗಾದ್ರೆ ಒಂದಿಷ್ಟು ಎಕ್ಸಾಂಪಲ್ಸ್ ನ ತಗೊಳ್ರಿ, ಅವಾಗ ಇನ್ನೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಲೇಟೆಸ್ಟ್ ಯು ಕ್ಯಾನ್ ಸಿ ಹಿಯರ್ ಎ ಎಕ್ಸಾಂಪಲ್ ನಾನು. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಎ ಎಕ್ಸಾಂಪಲ್. ಸೊ ದಟ್ ಈಸ್ ಎ ಇಸ್ ಈಕ್ವಲ್ಸ್ ಟು ಐ ಆಮ್ ಗೋಯಿಂಗ್ ಟು ಟೇಕ್ ಎಸ್ 1 3 4 ನೆಕ್ಸ್ಟ್ 8 5 6 ಎಕ್ಸಾಂಪಲ್ ಪಾಯಿಂಟ್ ಆಫ್ ವ್ಯೂ ಎನಿ ನಂಬರ್ ಯು ಸಪೋಸ್ ಟು ಬಿ ಟೇಕನ್. ಸರ್ ಎಷ್ಟು ರೋಸ್ ಇದಾವೆ ಅಂದ್ರೆ ಯು ಕ್ಯಾನ್ ಕೌಂಟ್ ಹಿಯರ್. ಸೊ ಬೇಕಂದ್ರೆ ನಿಮಗೆ ಸಿಂಪ್ಲಿಸಿಟಿ ಸಂಬಂಧ ಲೈನ್ ಹೇಳೋದು ತೋರಿಸ್ತೈತೆ, ನೀವು ಎಕ್ಸಾಂಪಲ್ ಕೊಟ್ಟಾಗ ಲೈನ್ ಹೇಳೋದು ಅವಶ್ಯಕತೆ ಇಲ್ಲ, ಜಸ್ಟ್ ಯು ಕ್ಯಾನ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪಾಯಿಂಟ್ ಆಫ್ ವ್ಯೂ ಯು ಕ್ಯಾನ್ ಸಿ ಹಿಯರ್. ಸರ್ 2 ರೋಸ್ ಇದ್ದಾವೆ, ಎಸ್ ಸರ್ ಎಷ್ಟು ಕಾಲಮ್ಸ್ ಇದ್ದಾವೆ, ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ 3 ಕಾಲಮ್ಸ್. ವಾಟ್ ಈಸ್ ದ ಆರ್ಡರ್ ಆಫ್ ಎ, ದಟ್ ಈಸ್ 2 by 3. ಸರ್ ಅದೇ ತರನೇ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ರಿ ಅಂತಂದ್ರೆ 1 2 8 5. ಸೊ ಹೌ ಮೆನಿ ರೋಸ್, ಫಸ್ಟ್ ರೋ ಸೆಕೆಂಡ್ ರೋ, 2 rows are there. How many columns, first column, second column, 2 columns. So that is order of this B matrix is what, 2 by 2. So next one C matrix. So C matrix are 1 3 4 8. So 3 2. Next is ಇನ್ನೊಂದು 1 5 1 3 5. Okay. So how many rows, 1 2 3 3 rows. How many columns, 1 2 3 3 columns. So total its order is of what, 3 by 3. So in today's class we discussed the concept to the first what do you mean by matrix. Matrix ಅಂದ್ರೆ ಏನಂತ ಹೇಳಿ ಡಿಸ್ಕಷನ್ ಮಾಡ್ತೇವೆ.
Next, examples for the matrix. Examples for the matrix, and then some discussion about general representation. Okay, in general, how we are going to. So in general, how we are going to represent the matrix we discussed. Next, we discussed about the order of a matrix. Order of a matrix. ಇಷ್ಟು ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ ಸರ್ ಅಂತಂದ್ರೆ ಒನ್ ಮೋರ್ ಕಾನ್ಸೆಪ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್ ಈಸ್ ವಾಟ್ ಟೈಪ್ಸ್ ಆಫ್ ಮೆಟ್ರೈಸಿಸ್ ಅಂತ ಹೇಳಿ ಬರ್ತೈತಿ ದಟ್ ವಿ ಶಲ್ ಡಿಸ್ಕಸ್ ಟೈಪ್ಸ್ ಆಫ್ ಮೆಟ್ರೈಸಿಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಅಂತೇಳಿ ಆಪರೇಷನ್ಸ್ ಬರ್ತವೆ. ಎಡಿಷನ್ ಇನ್ನೊಂದು ಯಾವ್ದು ಅಂತ ಹೇಳಿದ್ರೆ ಸಬ್ಟ್ರಾಕ್ಷನ್. Okay, subtraction of a matrices that we shall discuss in the next class. ಅದು ಆದ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಯಾವುದೇ ಕಾರಣಕ್ಕೂ ಪ್ರೀವಿಯಸ್ ವಿಡಿಯೋ ನೋಡಲಾರ್ದೇ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಯಾವುದೇ ಕಾರಣಕ್ಕೂ ಏನು ತಿಳಿಯಂಗಿಲ್ಲ. ಅದಕ್ಕೆ ಇದು ಪಾರ್ಟ್ 1 ಅಂತೇಳಿ ನಾವು ಯೂಟ್ಯೂಬ್ನಾಗ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 and so on ಅಂತೇಳಿ ಅಪ್ಲೋಡ್ ಮಾಡಿರ್ತದೆ. ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಕ್ಯಾನ್ ಸಿ ದಿ ಪಾರ್ಟ್ 1, then you can see the part 2, then you can see the part 3. ಅವಾಗ ಅಷ್ಟೇ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಇರಲಿಲ್ಲ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಸೊ ಎಲ್ಲದರದ್ದು ಲಿಂಕ್ ಕಳಿಸ್ಬೇಕಾಗಂಗಿಲ್ಲ ನಮಗೆ. ಅದಕ್ಕೆ ಏನಪ್ಪ ಅಂದ್ರೆ ನಾವು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿರ್ತೀವಿ. ಅಲ್ಲಿ ನೀವು ಏನು ಮಾಡ್ರಿ ಅಂತಂದ್ರೆ ಜಸ್ಟ್ ಯು ಕ್ಯಾನ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಓಕೆ, SPUC ಕೋಚಿಂಗ್ ಸೆಂಟರ್ ವಿಜಯಪುರ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದನ್ನ ನೀವು ಸರ್ಚ್ ಮಾಡ್ರಿ SPUC ಕೋಚಿಂಗ್ ಸೆಂಟರ್ ಅಂತೇಳಿ ನಿಮ್ಗೆ ಅಲ್ಲಿ ಸಿಗ್ತೈತಿ. ಅಲ್ಲಿಂದ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಅಂತೇಳಿ ಬಟನ್ ಇರ್ತದೆ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡ್ರಿ. ಅದು ಆದ ಬಳಿಕ ಬೆಲ್ ಐಕಾನ್ ಇರ್ತೈತಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅಂದಾಗ ಅಷ್ಟೇ ನೋಟಿಫಿಕೇಶನ್ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಪಾರ್ಟ್ 1 ಆದ ಬಳಿಕ ನೆಕ್ಸ್ಟ್ ಪಾರ್ಟ್ 2 ಮಾಡಿ ಅಪ್ಲೋಡ್ ಮಾಡ್ತೈತಿ, ಪಾರ್ಟ್ 2 ಆದ ಬಳಿಕ ಪಾರ್ಟ್ 3 ಮಾಡ್ತೈತಿ, ಪಾರ್ಟ್ 3 ಆದ ಬಳಿಕ ಪಾರ್ಟ್ 4 and so on. Okay, so we are having the planning to upload some of the chapters completely. Okay, ಕೆಲವೊಂದಿಷ್ಟು ಚಾಪ್ಟರ್ಸ್ ಗಳನ್ನ ಸೊ ಯಾವ್ಯಾವ ಮೋಸ್ಟ್ ಇಂಪಾರ್ಟೆಂಟ್ ಇದೆಯಲ್ಲ ಅವು ಇಂಟರ್ಲಿಂಕ್ ಇದ್ದಾವಲ್ಲ ಅಂತ ಚಾಪ್ಟರ್ಸ್ ಗಳನ್ನ ಸೊ ಪ್ರೊವೈಡ್ ಮಾಡ್ಬೇಕಂತ ಹೇಳಿ ಪ್ಲಾನಿಂಗ್ ಒಳಗಿದ್ದೀವಿ. ಅದಕ್ಕೆ ಎಲ್ಲಾದ್ರದ್ದು ಲಿಂಕ್ ಕಳಿಸ್ಬೇಕು ಅಂದ್ರದಾಗಂಗಿಲ್ಲ. ಸೊ ನೀವು ಒಂದೊಂದು ವಿಡಿಯೋ ನೋಡ್ಕೊಂಡು ಬೇಕಾಗಿತ್ತು ಅಂತಂದ್ರೆ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ನೀವು ಚಾನಲ್ ಒಳಗೆ ಸೊ ಯು ಕ್ಯಾನ್ ಇನ್ ಟಚ್ ವಿತ್ ಅಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Hi, hello dear students, welcome to the SPUC coaching center Vijayapura. So ಇಲ್ಲಿ ನಾವು PCMB theory ಮತ್ತು CET NEET classes we are going to provide. So for more information you can contact the coaching number. So we are having one more plan here for 2022 PUC2 PCMB vacation or else regular classes. So this new batch is going to get start on April 30th. Okay, batch 2 ಅಂತೇಳಿ. ಸೊ ಏಪ್ರಿಲ್ 30th ಒಂದು ಈವ್ನಿಂಗ್ ಕ್ಲಾಸಸ್ ಬ್ಯಾಚಸ್ ನ ಮಾಡ್ತಾ ಇದ್ದೀವಿ. ವಿ ಆರ್ ಕಂಡಕ್ಟಿಂಗ್ ಸೊ ಈವ್ನಿಂಗ್ ಕ್ಲಾಸಸ್ ಬ್ಯಾಚ್. ಸೊ ಡ್ಯೂರೇಷನ್ ಎಷ್ಟು ಸರ್ ಅಂತಂದ್ರೆ 4 months ಡ್ಯೂರೇಷನ್. ಇಟ್ಸ್ ಡ್ಯೂರೇಷನ್ ಇಸ್ ಆಫ್ 4 months. 4 months ದೊಳಗ ಒನ್ ಟೈಮ್ ಸಿಲೆಬಸ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತೈತಿ. ಒನ್ ಟೈಮ್ ಸಿಲೆಬಸ್ ವಿ ಆರ್ ಗೋಯಿಂಗ್ ಟು ಕವರ್ ಇನ್ ಸೊ 4 months ಡ್ಯೂರೇಷನ್. ಸರ್ ಕ್ಲಾಸಸ್ ಟೈಮಿಂಗ್ ಮತ್ತು ಯಾವ ತರ ಇದೆ ರೀ ಸರ್ ಅಂತಂದು ಸೊ 5:30 ದಿಂದ 7 o'clock ತನಕ ಒಂದು ಬ್ಯಾಚ್ ಇರುತ್ತೆ. ಸೊ ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ ನ ಕಂಡಕ್ಟ್ ಮಾಡ್ತೈತೆ ಅಂದ್ರೆ ಮ್ಯಾಥಮೆಟಿಕ್ಸ್ ಅಂಡ್ ದೆನ್ ಫಿಸಿಕ್ಸ್. ಓಕೆ, 3 days ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ. ಸೊ 3 days ಇಲ್ಲೇನು ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಇರ್ತಾವ 5:30 to 7 o'clock. ನೆಕ್ಸ್ಟ್ ಸರ್ ಅಂತಂದ್ರೆ 7 to 8. ಓಕೆ, 7 to 8 ಇಲ್ಲಿ 3 days ಅನದರ್ ಸೊ ಸಬ್ಜೆಕ್ಟ್ ದಟ್ ಇಸ್ ವಾಟ್ ಕೆಮಿಸ್ಟ್ರಿ. ಓಕೆ, ಇಲ್ಲಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಏನಿದೆ ಮ್ಯಾಥಮೆಟಿಕ್ಸ್ ಅಂಡ್ ಕೆಮಿಸ್ಟ್ರಿ. ಓಕೆ, ಇಫ್ ನೆಸೆಸರಿ ವಿ ಶಾಲ್ ಎಕ್ಸ್ಚೇಂಜ್ ದಿ ಸಬ್ಜೆಕ್ಟ್. ಹೆಚ್ಚಾಗಿ ಸೊ ಇದೇ ತರನೇ ನಾವು ಕಂಡಕ್ಟ್ ಮಾಡ್ಕೊತ ಬಂದಿದ್ವಿ. ಎಲ್ಲ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಬೇಕಂದವರು ಇಲ್ಲಿ 3 ದಿನ ಬಂದ್ಬಿಟ್ರೆ ಅವರಿಗೆ ಸೊ ದಟ್ ಈಸ್ ಇನಫ್. ಸರ್ ಇಲ್ಲ ನಮಗೆ ಫಿಸಿಕ್ಸ್ ಬೇಕು, ಬಯಾಲಜಿನೂ ಬೇಕು ಅಂತಂದ್ರೆ ನೆಕ್ಸ್ಟ್ 3 days. ಸೊ ನೆಕ್ಸ್ಟ್ ಅನದರ್ 4 days ದೇ ಸಪೋಸ್ ಟು ಕಮ್. ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ, ನೆಕ್ಸ್ಟ್ ಸಂಡೇ ಏನಿದೆ ಫಿಸಿಕ್ಸ್ ಕ್ಲಾಸಸ್ ಇದಿರುತ್ತೆ. ಅದೇ 5:30 ದಿಂದ 7 o'clock ತನಕ ಫಿಸಿಕ್ಸ್. ನೆಕ್ಸ್ಟ್ ಸರ್ 7 to 8 ಇಲ್ಲಿ biology classes. Okay, so this is what a new batch that is batch 2 we are planning to start it on when so that is April 30th. ಯಾಕಂದ್ರೆ most of the students so ಸರ್ ನಮಗೆ ಈವ್ನಿಂಗ್ ಕ್ಲಾಸಸ್ ನ ಅರೇಂಜ್ ಮಾಡಿ ಕೊಡ್ರಿ ಅಂದ್ರೆ ನಮಗೆ ಈಸಿ ಆಗ್ತೈತಿ, ಅನುಕೂಲ ಆಗ್ತೈತಿ. ಕಾಲೇಜ್ ಮುಗಿಸ್ಕೊಂಡು ನಾವು ಈವ್ನಿಂಗ್ ಕ್ಲಾಸಸ್ ನ ಬಂದು ಅಟೆಂಡ್ ಆಗಿ ಹೋಗ್ತೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿದಕ್ಕೆ ಸೊ ಇದು ಪ್ಲಾನ್ ನ ಡಿಸ್ಪ್ಲೇ ಮಾಡೈತೆ. ಸೊ ಇದು ಎಂದ ಸ್ಟಾರ್ಟ್ ಆಗುತ್ತೆ ಸರ್ 30th ಏಪ್ರಿಲ್ಗೆ. ಸೊ ಅದಕ್ಕೆ ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಯಾವಾಗ ಇಟ್ಟೈತೆ ಅಂದ್ರೆ 28th ಒಳಗಡೆ. ಓಕೆ, ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟೆಡ್. ಈವ್ನಿಂಗ್ ಬ್ಯಾಚ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ
ಯಾವ ಸ್ಟೂಡೆಂಟ್ಸ್ ಬರ್ತಿರ್ತಾರಲ್ಲ ಅವರಿಗೆ ಬ್ಯಾಚ್ ನ ಬೈಪರ್ಕೇಟ್ ಮಾಡ್ತದ. ಸರ್ ಹಾಗಾದ್ರೆ ಮಾರ್ನಿಂಗ್ ಕ್ಲಾಸಸ್ ಇಲ್ಲ ಏನ್ರಿ ಅಂತಂದ್ರೆ ಆಲ್ರೆಡಿ ಮಾರ್ನಿಂಗ್ ಒಂದು ಬ್ಯಾಚಸ್ ಸ್ಟಾರ್ಟ್ ಆಗಿದೆ, ಅದನ್ನ ಡಿಸ್ಕಷನ್ ಮಾಡೋಣ ಅಂತ. ಅದಕ್ಕೆ ಮೊದಲು ಇಲ್ಲಿ ಸ್ಪೆಷಲ್ ಆಫರ್ ಇದೆ ನೋಡ್ರಿ ಈ ಬ್ಯಾಚಿಗೆ, ಈವ್ನಿಂಗ್ ಬ್ಯಾಚಸ್ಗೆ. ಸೊ ಒನ್ ಟೈಮ್ ಸಿಲೆಬಸ್ ಕವರ್ ಮಾಡ್ಲಿಕ್ಕೆ PCMB ಸಬ್ಜೆಕ್ಟ್ ನಿಮಗೆ, ಸೊ PCMB 4 ಸಬ್ಜೆಕ್ಟ್ ಕೂಡಿನೇ ಎಷ್ಟ್ರಾಗ್ರಿ ಸರ್ 8000 rupees. ಸರ್ ಇಲ್ಲ ನಾ ಯಾವ್ದಾದ್ರು 3 ಸಬ್ಜೆಕ್ಟ್ಸ್ ತಗೋತೀನಿ ಅಂತಂದ್ರೆ ಎನಿ 3 ಸಬ್ಜೆಕ್ಟ್ ಯು ಕ್ಯಾನ್ ಟೇಕ್ ಇಟ್ ಅಟ್ ಸೊ 6500. ಸರ್ ಇಲ್ಲಿ ನನಗೆ 2 ಸಬ್ಜೆಕ್ಟ್ ಬೇಕು, ಮ್ಯಾಥ್ಸ್ ಕೆಮಿಸ್ಟ್ರಿ, ಯಾವ್ದಾದ್ರು ಈಗ ಇದ್ರಾಗ ಈ ಟೈಮ್ ಟೇಬಲ್ ಪ್ರಕಾರ ನಿಮ್ಮ ಅನುಕೂಲ ತಕ್ಕಂಗೆ ಸೊ ಯಾವ್ದಾದ್ರು 2 ಸಬ್ಜೆಕ್ಟ್ ತಗೋಬಹುದು. ಯು ಕ್ಯಾನ್ ಟೇಕ್ ದಟ್ ಎನಿ 2 ಸಬ್ಜೆಕ್ಟ್ಸ್ ದಟ್ ಈಸ್ ಅಟ್ ಸೊ 5000 rupees. ಸರ್ ಇಲ್ಲ ನನಗೆ ಒಂದೇ ಸಬ್ಜೆಕ್ಟ್ ಟಫ್ ಆಗಿದೆ ಸರ್, ಅದು ಒಂದೇ ತಗೋತೀನಿ ಅಂತಂದ್ರೆ 2500 rupees ಫರ್ ಸಬ್ಜೆಕ್ಟ್. ಓಕೆ, ನೀವು ಮ್ಯಾಥ್ಸ್ ಆದ್ರೂ ತಗೋರಿ, ಫಿಸಿಕ್ಸ್ ಆದ್ರೂ ತಗೋರಿ, ಕೆಮಿಸ್ಟ್ರಿ ಆದ್ರೂ ತಗೋರಿ, ಬಯಾಲಜಿ ಆದ್ರೂ ತಗೋರಿ. ಈ ಟೈಮ್ ಟೇಬಲ್ದೊಳಗೆ ನಿಮ್ಗೆ ಹೆಂಗ್ ಅನುಕೂಲ ಆಗ್ತೈತಿ ಆ ಟೈಮ್ ಟೇಬಲ್ ಪ್ರಕಾರ ಬಂದು ಅಟೆಂಡ್ ಆಗೋ ಜವಾಬ್ದಾರಿ ನಿಮ್ದು. ಇದ್ರ ಪ್ರಕಾರ ಅರೇಂಜ್ಮೆಂಟ್ ಕ್ಲಾಸಸ್ ನ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿರ್ತೀವಿ. ಓಕೆ, ಇದು ಈವ್ನಿಂಗ್ ಬ್ಯಾಚ್ ಆಯ್ತು. ಇದು ಎಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದೀವಿ 30th of April. ಸೊ ಯಾಕಂದ್ರೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇನ್ನೂ ಊರಿಗೆ ಹೋಗಿದಾರೆ, ಕೆಲವೊಬ್ರು ಇನ್ನೂ ವೆಕೇಶನ್ ಪ್ಲಾನಿಂಗ್ ದೊಳಗಿಲ್ಲ. ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಸೊ ಮಾಡ್ಬೇಕಂದರು ವೆಕೇಶನ್ ಅಂತೇಳಿ ಏನ್ ತಿಳ್ಕೊಕ್ ಹೋಗ್ಬೇಡ್ರಿ. ಯಾಕಂದ್ರೆ 4 months ತಕ್ಕ ಸೊ ಡ್ಯೂರೇಷನ್ ದೊಳಗೆ ಒನ್ ಟೈಮ್ ಸಿಲೆಬಸ್ ಮುಗಿಸ್ಕೊಡ್ತೀವಿ. ನಾವೇನು ಕಂಟಿನ್ಯೂಸ್ ಆಗಿ 4-5 ತಾಸು ತಗೊಂಡು ಅರ್ಧಂಬರ್ಧ ತಿಳಂಗ್ ಮಾಡಿ ಆತರ ಸೊ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗಂಗಿಲ್ಲ. ಅದಕ್ಕೆ ಸಿಸ್ಟಮೆಟಿಕ್ ಪ್ಲಾನ್ ಪ್ರಕಾರ ಸೊ 4 months ದೊಳಗಡೆ ಒನ್ ಟೈಮ್ ಸಿಲೆಬಸ್ ನ ಅಗ್ದಿ ನೀಟಾಗಿ ಪರ್ಫೆಕ್ಟ್ ಆಗಿ ಸೊ ಮಾಡಿಸಿ ಕಂಪ್ಲೀಟ್ ಮಾಡಿಸಿ ಕೊಡ್ತೈತಿ. ಅದಕ್ಕೆ ಈ ಟೈಮ್ ಟೇಬಲ್ ಯಾರಿಗೆ ಅನುಕೂಲ ಆಗ್ತೈತಲ್ಲ ಈವ್ನಿಂಗ್ ಬ್ಯಾಚಸ್ ನ ತಗೊಳ್ರಿ. ಇಲ್ಲ ಸರ್ ನಾವು ಮಾರ್ನಿಂಗ್ ಬರ್ಬೇಕಂತ ಹೇಳಿ ಪ್ಲಾನ್ ಇದ್ದೀವಿ ಅಂತಂದ್ರೆ ಆಲ್ರೆಡಿ ಎಂದಪ್ಪ ಅಂದ್ರೆ 18th ಹಿಡಿದು ಅಂದ್ರೆ ಎಸ್ಟರ್ಡೇ ನಿನ್ನೆ ಹಿಡಿದು ಸೊ ಬ್ಯಾಚ್ 1 ಸ್ಟಾರ್ಟ್ ಆಗಿದೆ. ಯಾರ್ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಿ ಮಾರ್ನಿಂಗ್ ಸೆಟ್ ಆಗ್ತೈತಿ 6 o'clock ದಿಂದ 7 o'clock ತನಕ. ನೆಕ್ಸ್ಟ್ 7 to 8 ಯಾರ್ಯಾರಿಗೆ ಅನುಕೂಲ ಆಗ್ತೈತಲ್ಲ ಈ ಟೈಮ್ ಟೇಬಲ್ ನ ಅವರು ಬರ್ಬೋದು. ಸರ್ ಆಲ್ರೆಡಿ 2 ದಿನ ಆಯ್ತಲ್ರಿ ಅಂತಂದ್ರೆ 2 ದಿನ ಏನ್ ಸಿಲೆಬಸ್ ನ ಕವರ್ ಮಾಡಿದೀವಲ್ಲ ಅದು ಒಂದ್ ಕಡೆ ಎಕ್ಸ್ಟ್ರಾ ಟೈಮ್ ದಾಗ ಹಾಕಿ ಸಂಡೇ ಮತ್ತು ಸ್ಯಾಟರ್ಡೇದಾಗ ಹಿಂಗ ಏನಾರ ನಾವು ಫ್ರೀ ಇದ್ದಾಗ ಮತ್ತೆ ಎಲ್ಲಾ ಸ್ಟೂಡೆಂಟ್ಸಿಗೆ ಅನುಕೂಲ ಆಗಂಗ ಅದೆಷ್ಟಾಗಿ ಕೊಟ್ಟು ರಿಪೀಟ್ ಮಾಡಿ ಕೊಡ್ತೈತೆ. ಸೊ ಹಾಗಾಗಿಬಿಟ್ಟು ಇಲ್ಲಿ ಯಾವ ತರ ಇದೆ ಸರ್ ಮಾರ್ನಿಂಗ್ ಕ್ಲಾಸಸ್ ಅಂತಂದ್ರೆ ಇಲ್ಲಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇಲ್ಲೇನಿದೆ 6 to 7 ಮ್ಯಾಥಮೆಟಿಕ್ಸ್. ಬೇಕಂದ್ರೆ ಈ ಸಬ್ಜೆಕ್ಟ್ಸ್ ನ ಎಕ್ಸ್ಚೇಂಜ್ ಮಾಡಿ ಕೊಡ್ಬೋದು. ಸರ್ ನಮ್ ಕೆಮಿಸ್ಟ್ರಿ ಬೇಕು ಅರ್ಲಿ ಮಾರ್ನಿಂಗ್, ಇದು ಮ್ಯಾಥ್ಸ್ ಈ ಕಡೆ ಬೇಕು ಅಂತೇಳಿ ಅವಶ್ಯಕತೆ ಇತ್ತಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡೋಣ ಅಂತ. ಸೊ ಎಲ್ಲ 4 ಸಬ್ಜೆಕ್ಟ್ ತಗೊಂಡಿದ್ರ ಅಂತಂದ್ರೆ ಏನು ತೊಂದರೆ ಇಲ್ಲ. ಪರ್ಟಿಕ್ಯುಲರ್ ಆಗಿ ಸರ್ ನಾನು 7 to 8 ಬರ್ತಿದ್ದೀನಿ ನನಗೆ ಮ್ಯಾಥಮೆಟಿಕ್ಸ್ ಹಾಕಿ ಕೊಡ್ರಿ ಅಂತಂದ್ರೆ ಇದು ಎಕ್ಸ್ಚೇಂಜ್ ಮಾಡಿ ಕೊಡ್ಬೋದು. ಓಕೆ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಯಾವ್ದಿದೆ ಮ್ಯಾಥಮೆಟಿಕ್ಸ್ ಇಲ್ಲ ಅಂತೇಳಿ ತೋರಿಸೈತಿ. ನೆಕ್ಸ್ಟ್ ಸರ್ 7 to 8 ಕೆಮಿಸ್ಟ್ರಿ ಇದೆ. ಓಕೆ, ಸೊ ನೆಕ್ಸ್ಟ್ ಅನದರ್ 4 days ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಯಾವ್ದಿದೆ ಸರ್ ಅಂತಂದ್ರೆ ಫಿಸಿಕ್ಸ್ ಇದೆ. ಓಕೆ, ಇಲ್ಲಿ ಫಿಸಿಕ್ಸ್. ನೆಕ್ಸ್ಟ್ 7 to 8 ಯಾವ್ದಿದೆ ಬಯಾಲಜಿ ಕ್ಲಾಸ್ ಇದೆ. ಸೊ ಇಷ್ಟಿದು ಟೈಮ್ ಟೇಬಲ್, ವೆಕೇಶನ್ ಟೈಮ್ ಟೇಬಲ್. ವೆಕೇಶನ್ ಅನ್ನೋದಕ್ಕಿಂತ ಒನ್ ಟೈಮ್ ಸಿಲೆಬಸ್ ಕವರೇಜ್. ಓಕೆ, ವೆಕೇಶನ್ ಆರ್ ರೆಗ್ಯುಲರ್ ಒನ್ ಟೈಮ್ ಸಿಲೆಬಸ್ ಕವರಿಂಗ್. ಸೊ ಎಷ್ಟು ಬೇಕಾಗ್ತದೆ ಸರ್ ಡ್ಯೂರೇಷನ್ ಅಂದ್ರೆ 4 months ದೊಳಗೆ ಅಗ್ದಿ ಪರ್ಫೆಕ್ಟ್ ಆಗಿ ಸೊ ಕ್ಲಿಯರ್ ಆಗಿ ಈ ಟೈಮ್ ಟೇಬಲ್ ಪ್ರಕಾರ ತಗೊಂಡು ಅಂದ್ರೆ ಮುಗಿಸ್ಕೊಟ್ಬಿಡ್ತೈತಿ. ಸೊ ಇದು ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಕೋಚಿಂಗ್ದು ಅಂತಂದ್ರೆ ಅಡ್ರೆಸ್ ಸೊ SPUC ಕೋಚಿಂಗ್ ಸೆಂಟರ್. ಸೊ PV ಸುಗಂಧಿ ಅವ್ರ ಬಿಲ್ಡಿಂಗ್ ಏನಿದೆ ಅಲ್ಲ SS ಹೈಟ್ಸ್ ಅಂತೇಳಿ LBS ಮಾರ್ಕೆಟ್ ಅಪೋಸಿಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಂತಿರಲ್ಲ ಗಾಂಧಿ ಚೌಕ್ನೊಳಗೆ. ಸೊ ಅದ್ರದ್ದು ಅಪೋಸಿಟ್ SS ಹೈಟ್ಸ್ ಅಂತೇಳಿ ಸೊ ಬಿಲ್ಡಿಂಗ್ ಇದೆ. ಅಲ್ಲಿ ಬಂದು ನೋಡಿದ್ರೆ ನಿಮ್ಗೆ SPUC ಅಂತೇಳಿ ಬೋರ್ಡ್ ಕಾಣಿಸುತ್ತೆ. ಓಕೆ, ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್ಸ್. ಓಕೆ, ಯಾವ್ದಾದ್ರು ಒಂದು ಕೋಚಿಂಗ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸೊ ಕ್ಲಾರಿಫಿಕೇಶನ್ ತಗೋಬಹುದು. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಜಾಯಿನ್ ಇಮಿಡಿಯೇಟ್ಲಿ. ಸೊ ಲೇಟ್ ಆಗಿ ಬಂದ್ರೆ ನಿಮಗೆ ಪ್ರಾಬ್ಲಮ್, ಅದು ನಮಗೇನ್ ಹೆಡೇಕ್ ಅಪ್ಪ ಅಂತಂದ್ರೆ ರಿಪೀಟ್ ಮಾಡೋದು. ಓಕೆ, ಲೇಟ್ ಆಗಿ ಬಂತು ಹಾಗೆ ರಿಪೀಟ್ ಮಾಡಂಗಿಲ್ಲ, ಹಂಗೆ ಕಂಟಿನ್ಯೂ ಕ್ಲಾಸಿಗೆ ಜಾಯಿನ್ ಆಗಿರಿ ಅಂತಂದ್ರೆ ನಿಮಗೆ ತಿಳಿಯಂಗಿಲ್ಲ. ಅದ್ರ ಸಂಬಂಧ ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಿ ಜಾಯಿನ್ ಇಮಿಡಿಯೇಟ್ಲಿ ಅಂಡ್ ಗೆಟ್ ಆಲ್ ದ ಬೆನಿಫಿಟ್ಸ್. ಸೊ ಯಾವ್ದಾರ ಅರ್ಧಂಬರ್ಧ ಕಲೆಕ್ಟ್ ಹೋಗ್ಬೇಡ್ರಿ. ಯಾಕಂದ್ರೆ ಯು ಆರ್ ಗೋಯಿಂಗ್ ಟು ಪೇ ಕಂಪ್ಲೀಟ್ ಫೀಸ್, ಯು ಹ್ಯಾವ್ ಟು ಲರ್ನ್ ಫುಲ್ 100%. ಓಕೆ, ಅರ್ಧಂಬರ್ಧ ಕಲಿಯೋದಾಗ್ಲಿ ಅರ್ಧಂಬರ್ಧ ಸೊ ಫೀಸ್ ಕಟ್ಟೋದಾಗ್ಲಿ ಇಂಥ ಯಾವುದೇ ಕಾರಣಕ್ಕೂ ಇಟ್ಕೋಕ್ ಹೋಗ್ಬೇಡ್ರಿ. ಪರ್ಫೆಕ್ಟ್ ಆಗಿ ಕಲಿಬೇಕಂತ ಇಂಟ್ರೆಸ್ಟ್ ಇತ್ತಂದ್ರೆ ಸೊ ಜಾಯಿನ್ ಇಮಿಡಿಯೇಟ್ಲಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ PUC to ಮ್ಯಾಥಮೆಟಿಕ್ಸ್ ಸೊ ಎಲ್ಲರೂ ಟಫ್ ಅಂತಿರ್ತಾರ, ಅದು ತಿಳಿಯಂಗಿಲ್ರಿ ಅಂತಿರ್ತಾರ. ಹೆಂಗಾರ ತಿಳಿಯಂಗಿಲ್ಲ ನೋಡೋಣ, ನಮ್ ಕ್ಲಾಸಸ್ ಸಿಕ್ಕುತ್ ನೋಡ್ರಿ. ಅದನ್ನ ಪರ್ಟಿಕ್ಯುಲರ್ಲಿ ಮ್ಯಾಥಮೆಟಿಕ್ಸ್ ಏನಪ್ಪಾ ಅಂದ್ರೆ 2 ತಿಂಗಳಿಗೆ ಒಂದೊಂದು ಬ್ಯಾಚ್ ನ ಸ್ಟಾರ್ಟ್ ಮಾಡೋದನ್ನು ಇಲ್ಲ ಐತೆ ಅಲ್ಲಿ ಪ್ಲಾನಿಂಗ್. ಸೊ ಇನ್ನೊಂದು ಬ್ಯಾಚ್ ಹೊಸ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್ ಅಂತಂದ್ರೆ ಅದು ಮೇದೊಳಗ, ನೆಕ್ಸ್ಟ್ ಜೂನ್ದೊಳಗ, ಆಗಸ್ಟ್ದೊಳಗ, ಅಕ್ಟೋಬರ್ದಾಗ, ಡಿಸೆಂಬರ್ದಾಗ ಹಿಂಗ ಬ್ಯಾಚಸ್ ಮಾಡ್ತೈತಿ.
ಸೊ ಯಾರಿಗೆ ಬರೀ ಮ್ಯಾಥಮೆಟಿಕ್ಸ್ ಸ್ಟಫ್ ಅಂತ ಇರ್ತಿರಲ್ಲ ಅದ್ರದ್ದು ಟೈಮ್ ಟೇಬಲ್ ಅದು ಯಾರ್ಯಾರಿಗೆ ಹೆಂಗೆ ಅನುಕೂಲ ಆಗ್ತೈತಿ ಅಲ್ಲಿ ಈವ್ನಿಂಗ್ ಮತ್ತು ಮಾರ್ನಿಂಗ್ ನ ಅರೇಂಜ್ ಮಾಡಿ ಕೊಟ್ಟಿರ್ತದ. ಯು ನೀಡ್ ನಾಟ್ ಟು ವರಿ ಅಬೌಟ್ ಎನಿ ಆಫ್ ದಿ ಸಬ್ಜೆಕ್ಟ್, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಂದ್ರೆ ಟಫ್ ಅಂತ ಇರ್ತಾರಲ್ಲ ಅವ್ರಿಗೆ ಈ ತರ ಎಲ್ಲ ಈಸಿಯೆಸ್ಟ್ ವೇದೊಳಗೆ ಮಾಡಿ ಕೊಡ್ತೈತಿ. ಯು ನೀಡ್ ನಾಟ್ ವರಿ. ಸೊ ಅವರ್ ಅಲ್ಟಿಮೇಟ್ ವಿಷನ್ ಆರ್ ಎಲ್ಸ್ our ultimate motto is to provide what a best quality of education at a lesser cost. So cost kadime adanna quality sari illa antele you don't compare cost and quality. Okay, you don't compare the quality of education with the cost. Este high irli este low irli, so quality of education, teaching and learning, it is totally independent to each other. So ಯಾರ್ಯಾರು ಹೆಚ್ಚಿಗೂ ಕೊಟ್ಟು ತಗೋಬಹುದು, ಸರಿಯಾಗಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾರು ಕಡಿಮೆ ಒಳಗನು ತಗೋಬಹುದು, ಬೆಸ್ಟ್ನು ಸೊ ಕೊಡ್ಬೋದು. ಅದ್ರ ಬಗ್ಗೆ ಅದಕ್ಕೆ ಕಂಪ್ಯಾರಿಸನ್ ಯು ಡೋಂಟ್ ಡೂ. ಅವರ್ ಅಲ್ಟಿಮೇಟ್ ವಿಷನ್ ಈಸ್ ಟು ಪ್ರೊವೈಡ್ ಬೆಸ್ಟ್ ಕ್ವಾಲಿಟಿ ಎಜುಕೇಶನ್ at a less cost by well qualified so staff. ನೆಕ್ಸ್ಟ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಯಾರ್ಯಾರು 2022 PUC2 ಮುಗಿಸ್ತಾ ಇದ್ದೀರಿ ಅವರಿಗೆ KCET ಮತ್ತೆ ನೀಟ್ ಕ್ರ್ಯಾಶ್ ಕೋರ್ಸ್ ಇದೆ. ಸೊ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವ, ಅದ್ರದ್ದು ಆಫರ್ಸ್ ಕಳಿಸಿದೀವಿ. ಸೊ ಇನ್ನು ಯಾರಿಗಾರೆ ಆಫರ್ಸ್ ಏನೇನಿದೆ ಸರ್ ಅಂತ ಅನ್ಬೇಕಂತೇಳಿ ತಿಳ್ಕೊಬೇಕಾಗಿತ್ತು ಅಂದ್ರೆ ಕೋಚಿಂಗ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೊ ಕ್ಲಿಯರ್ ಆಗಿ ಸೊ ಕ್ಲಾರಿಫಿಕೇಶನ್ ತಗೊಳ್ರಿ. ಸೊ ಅಷ್ಟೇ ಅಲ್ಲ, ಸ್ಟಡಿ ಮೆಟೀರಿಯಲ್ ಫ್ರೀ ಆಫ್ ಕಾಸ್ಟ್ ಒಳಗೆ PCMB ಪಾಸಿಂಗ್ ಪ್ಯಾಕೇಜ್ ಬೇಕಾಗಿತ್ತು ಅಂದ್ರೆ ಇದಕ್ಕೆ ವಾಟ್ಸಪ್ ಇದೆ. ಯಾವ್ದು 9108178476 ಇದಕ್ಕೆ ವಾಟ್ಸಪ್ ಇದೆ. ಈ ವಾಟ್ಸಪ್ಗೆ ನಿಮಗೆ ಯಾವ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜ್ ಬೇಕಲ್ಲ ರಿಕ್ವೆಸ್ಟ್ ಕಳಿಸ್ರಿ. ಅದರದ್ದು ವಾಟ್ಸಪ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ ಕಳಿಸ್ಕೊಡ್ತೈತಿ. ಪ್ರತಿ ವರ್ಷ ಆ ಪಾಸಿಂಗ್ ಪ್ಯಾಕೇಜ್ ದಿಂದ 70 to 85 ಆರ್ ಎಲ್ಸ್ 90 ತನಕ ಮಾರ್ಕ್ಸ್ ಬಿದ್ದಿದಾವ. ಸೊ ಅದಕ್ಕೆ ನೀವು ಅದ್ರದ್ದು ಬೆನಿಫಿಟ್ ನ ತಗೋರಿ. ಅದಕ್ಕೇನು ಕಾಸ್ಟ್ ಇರಲ್ಲ, ಫ್ರೀ ಆಫ್ ಕಾಸ್ಟ್ ಒಳಗೆ ನಾವು ಕಳಿಸ್ಕೊಡ್ತೀವಿ. ಸೊ ನೀವು ಕ್ರ್ಯಾಶ್ ಕೋರ್ಸಿಗೆ ಏನಾದ್ರು ಬರ್ತಿದ್ರಿ ಅಂದ್ರೆ ಅದರ ಆಫರ್ ಡೀಟೇಲ್ಸ್ ಕೇಳ್ಕೊಳ್ರಿ. ಸೊ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತವೆ ಸರ್ ಅಂದ್ರೆ May of 12th. ಓಕೆ, 12th ಮೇಕ ಸ್ಟಾರ್ಟ್ ಆಗ್ತವೆ. ಸೊ ಕ್ಲಾಸಸ್ ಟೈಮಿಂಗ್ ಯಾವ ತರ ಇರುತ್ತೆ ಸರ್ ಅಂತಂದ್ರೆ ಮಾರ್ನಿಂಗ್ 9 o'clock ದಿಂದ ಈವ್ನಿಂಗ್ 5 o'clock ತನಕ ನಡು ಲಂಚ್ ಬ್ರೇಕ್ ಇರ್ತೈತಿ. ಸೊ ಅದ್ರದ್ದು ಡಿಟೇಲ್ ಟೈಮ್ ಟೇಬಲ್ ಅದು ಎಲ್ಲಾನು ಯಾವಾಗಪ್ಪ ಅಂದ್ರೆ May of 5th ಅದು ಪ್ಲಾನ್ ಹಾಕಿದ್ವಿ. 5th ಮೇಕ್ ಅದು ಕಳಿಸ್ಕೊಡ್ತೈತಿ. ಆಲ್ರೆಡಿ ಎಷ್ಟೋ ಅಡ್ಮಿಷನ್ಸ್ ಆಗಿದ್ದಾವೆ. ಸೊ ಇನ್ನು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ರಿ ಜಾಯಿನ್ ಇಮಿಡಿಯೇಟ್ಲಿ. ಸೊ ಲಿಮಿಟೆಡ್ ಸೀಟ್ಸ್ ಆರ್ ಅವೈಲಬಲ್. ಓಕೆ, ವೆಕೇಶನ್ ನೀವು ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಐದರ್ ಯು ಕ್ಯಾನ್ ಜಾಯಿನ್ ಮಾರ್ನಿಂಗ್ ಬ್ಯಾಚ್ ಆರ್ ಎಲ್ಸ್ ಯು ಕ್ಯಾನ್ ಜಾಯಿನ್ ಈವ್ನಿಂಗ್ ಬ್ಯಾಚ್ ಆಲ್ಸೋ. ಓಕೆ, ಇಲ್ಲಿ ಟೈಮ್ ಟೇಬಲ್ ಇದೆಯಲ್ಲ ಇದ್ರ ಪ್ರಕಾರನೇ ವೆಕೇಶನ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತೈತಿ. ಸರ್ ಕೋಚಿಂಗ್ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ ಸರ್ ಅಂತಂದ್ರೆ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಸೊ ಇನ್ ದ ಇಯರ್ 2016. ಸೊ 16 ಒಳಗಡೆ ನಾವು ಸ್ಟಾರ್ಟ್ ಮಾಡಿದ್ವಿ 2016 ಒಳಗಡೆ. ಸೊ ಅದಕ್ಕೆ ಸೊ ಎಷ್ಟೋ ಸ್ಟೂಡೆಂಟ್ಸ್ ಇಲ್ಲಿ ಪಾಸ್ ಔಟ್ ಆಗಿ ಹೋಗಿದಾರೆ. ಅವ್ರ ಬಗ್ಗೆನೇ ಅವ್ರಿಗೂ ಕೇಳ್ಕೊಳ್ರಿ ಹೆಂಗ್ ಕಲಿಸ್ತಾರ, ಏನಿದೆ, ಯಾವ ತರ ಇದೆ ಅಂತ ಅನ್ನೋದು. ಸೊ ಹಂಗೇನಾರ ಇತ್ತಂದ್ರೆ ನೀವು ಬೇಕಂದ್ರೆ ಕ್ರ್ಯಾಶ್ ಕೋರ್ಸಿಗಾದ್ರೂ ಜಾಯ್ನ್ ಆಗ್ರಿ, ಇಲ್ಲ ಅಂತಂದ್ರೆ ವೆಕೇಶನ್ ಕ್ಲಾಸಸ್ಗಾದ್ರೂ ಜಾಯ್ನ್ ಆಗ್ರಿ. ಒಟ್ನಲ್ಲಿ ಅಲ್ಟಿಮೇಟ್ಲಿ ಏನಪ್ಪಾ ಅಂತಂದ್ರೆ ನಿಮಗೆ ಯಾವ ಟೈಮ್ ಅನುಕೂಲ ಆಗ್ತೈತಲ್ಲ ಇವು ಟೈಮ್ ಟೇಬಲ್ ಕೊಟ್ಟಿದ್ರೊಳಗೆ ಅದಕ್ಕೆ ಬಂದ್ಬಿಟ್ಟು ಸೊ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ರಿ. ಓಕೆ, ಸೊ